ಮಟ್ಟ ಹಾಕಲು ಮತ್ತೆ ಸಭೆಯ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ. ನಿರಂತರವಾಗಿ ಸಭೆಯನ್ನ ನಡೆಸಲಾಗ್ತಾ ಇದೆ. ದೆಹಲಿಯಲ್ಲಿ ಘಟಾನುಘಟಿ ನಾಯಕರುಗಳು ಸರಣಿ ಸಭೆಯನ್ನ ಮಾಡ್ತಾ ಇದ್ದು ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತ ಮಲಗಿಲ್ಲ. ಈಗಾಗಲೇ ಪಾಕಿಸ್ತಾನ ಅನ್ಕೊಂಡಿರುತ್ತೆ ಆಪರೇಷನ್ ಸಿಂಧೂರವನ್ನ ಮಾಡಿದ ಮೇಲೆ ಭಾರತ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಯುದ್ಧಕ್ಕೆ ಸನ್ನದ್ಧ ಆಗಿರೋದಿಲ್ಲ ಅಂತ ಹೇಳಿ. ಆದ್ರೆ ಭಾರತ ಎಲ್ಲ ರೀತಿಯಲ್ಲೂ ತಯಾರಾಗಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿಲೇಬೇಕು, ಮಠಾಶ್ ಮಾಡಲೇಬೇಕು ಅನ್ನೋದೊಂದೇ ಗುರಿ ಆಗಿದೆ. ಒಂದ್ ಕಡೆ ಪಾಕಿಸ್ತಾನವನ್ನ ಮಟ್ಟ ಹಾಕಲು ಬ್ಲೂ ಪ್ರಿಂಟ್ ಸಭೆಯನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಪಾಕ್ ದಾಳಿ ಮಾಡಿದ್ರೆ ತಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಭೆಯನ್ನ ಮಾಡಲಾಗ್ತಾ ಇದೆ. ಇದೀಗ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕೇಂದ್ರದ ನಾಯಕರು. ದೆಹಲಿಯಲ್ಲಿ ರಕ್ಷಣಾ ಪಡೆಯ ಮುಖ್ಯಸ್ಥರ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸಭೆ ಮಾಡ್ತಿದ್ದಾರೆ. ಗಡಿ ಭದ್ರತಾ ಪಡೆ ಬಿಎಸ್ಎಫ್, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಎರಡೂ ಟ್ರೂಪ್ಗಳ ನಿರ್ದೇಶಕರು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಿದ್ದಾರೆ, ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಸತತ 2 ಗಂಟೆಗಳ ಕಾಲ ಸಭೆ ಮಾಡಿದ್ದಾರೆ. ಈ ಮೀಟಿಂಗ್ ಮಾಡಿ ಭದ್ರತೆಯ ಹೆಚ್ಚಳಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಗಡಿ ಅಂತ ಹೇಳಿದ್ರೆ ಅಲ್ಲಿ 24x7 ಎಲ್ಲಾ ಕ್ಷಣದಲ್ಲೂ ಕೂಡ ಭದ್ರತೆ ಮತ್ತು ಒಂದು ರೀತಿಯಾದಂತಹ ಹದ್ದಿನ ಕಣ್ಣಿಟ್ಟಿರ್ತಾರೆ ನಮ್ಮ ಯೋಧರು. ಇಂತಹ ಸಂದರ್ಭದಲ್ಲಿ ಇದೀಗ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಬೇಕು, ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಶೆಲ್ ದಾಳಿ ಆಗಿರ್ಬೋದು, ಡ್ರೋನ್ ದಾಳಿಗಳ ಬಗ್ಗೆ ಗಡಿಯಲ್ಲಿ ಎಚ್ಚರ ವಹಿಸಬೇಕು. ಇನ್ನು ರೈಲ್ವೆ ನಿಲ್ದಾಣ, ಏರ್ಪೋರ್ಟ್, ಸರ್ಕಾರಿ ಆಸ್ತಿಗಳ ಭದ್ರತೆಯನ್ನ ಹೆಚ್ಚಿಸಬೇಕು. ದೇಶದ ಭದ್ರತೆಗೆ ಯಾರೇ ಧಕ್ಕೆ ತಂದ್ರೂ ಕೂಡ ಅದಕ್ಕೆ ನೀವು ಗನ್ನಲ್ಲೇ ಉತ್ತರ ಕೊಡಿ. ಗಡಿಯಲ್ಲಷ್ಟೇ ಯುದ್ಧ ಅಂತ ದೇಶದೊಳಗೆ ನಿರ್ಲಕ್ಷ್ಯ ಮಾಡಬಾರ್ದು. ದೇಶದ ಅಷ್ಟ ದಿಕ್ಕುಗಳಲ್ಲೂ ನಿಗಾ ವಹಿಸಲು ಅಮಿತ್ ಶಾ ಇದೀಗ ಆದೇಶವನ್ನ ಮಾಡಿದ್ದಾರೆ. ಘಟಾನುಘಟಿ ನಾಯಕರುಗಳ ಜೊತೆಗೆ 2 ಗಂಟೆಗೂ ಹೆಚ್ಚಿನ ಕಾಲ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಸರಣಿ ಸಭೆಯಲ್ಲಿ ಭಾರತ ತೆಗೆದುಕೊಳ್ಳಬೇಕಾದಂತಹ ದಿಟ್ಟ ನಿರ್ಧಾರಗಳು, ಹಾಗೇನೆ ಭಾರತ ಯಾವ ರೀತಿಯಾಗಿ ಇಲ್ಲಿ ಸೇಫ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಲಾಗಿದೆ. ಪಾಕಿಸ್ತಾನ ಅಂದುಕೊಂಡಿತ್ತು ನಾನು ಯುದ್ಧವನ್ನ ಮಾಡಿದ್ರೆ ಅಥವಾ ಕ್ಷಿಪಣಿಗಳನ್ನ ನಾನು ಬಿಟ್ರೆ ಭಾರತ ಅದನ್ನ ಎದುರಿಸಲ್ಲ ಅಂತ ಹೇಳಿ, ಭಾರತಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ. ಆದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ನಿನ್ನೆ ಕೊಟ್ಟಿದೆ. ಮೊನ್ನೆ ಕೂಡ ಆ ರೀತಿಯ ಅಪ್ರಚೋದಿತ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಭಾರತ ಕೊಟ್ಟಂತಹ ಉತ್ತರ ಯಾವ ರೀತಿಯಾಗಿರುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಮೇಲೆ ಏನೆಲ್ಲ ಆಗಿದೆ, ಏನೇನ್ ಆಗ್ತಾ ಇದೆ, ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ದಾರೆ. ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು 3 ಸೇನಾಪಡೆಯ ಮುಖ್ಯಸ್ಥರು ಮತ್ತು ಸಿಡಿಎಸ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಈಗ ಗೊತ್ತಿದೆ ಪಾಕಿಸ್ತಾನಕ್ಕೆ ಪಾಪ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಅಲ್ಲಿನ ರಾಜಕಾರಣಿಗಳು, ಅಲ್ಲಿನ ಅಧಿಕಾರಿಗಳು, ಜನ ಕೂಡ ಚೀತು ಅಂತ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈಗ ಪಾಕಿಸ್ತಾನ ತನ್ನ ಹತ್ರ ಏನು ಸಾಮರ್ಥ್ಯ ಇಲ್ಲದಿದ್ರು ದಾಳಿ ಮಾಡುವ ರೀತಿ ತೋರಿಸ್ಕೊಳ್ಳೇಬೇಕು. ಆದ್ರೂ ಕೂಡ ತಾನು ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಮತ್ತೆ ಮಣ್ಣು ಮುಕ್ತಾ ಇದೆ. ಈಗಾಗಲೇ ಬಾಲ ಬಿಚ್ತಾ ಇರೋ ಪಾಕ್ ವಿರುದ್ಧ ರಣಬೇಟಿಗೂ ಕೂಡ ರೆಡಿ ಆಗೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಈ ಸಲ ಹಿಂದಿನಂತಲ್ಲ, ಒಂದು ಪಾಕಿಸ್ತಾನ ಈ ಕಡೆ ಅಥವಾ ನಾವು POK ಏನ್ ಹೇಳ್ತೀವಿ, ಈ ಸಲ ಭಾರತ, ಅದರಲ್ಲೂ ನಾವು ಗಮನಿಸಬೇಕಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಈ ಸಲ ಭಾರತ ಆಕ್ರಮಿತ ಕಾಶ್ಮೀರ ಆಗ್ಲೇಬೇಕು ಅನ್ನುವಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವ ಶತ್ರುಗಳ ಸಂಹಾರಕ್ಕೂ ಆದೇಶವನ್ನ ನೀಡಲಾಗಿದೆ. ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್, ಭೂಸೇನಾ ಮುಖ್ಯಸ್ಥ ದ್ವಿವೇದಿ, ವಾಯುಪಡೆ ಮುಖ್ಯಸ್ಥ AP ಸಿಂಗ್, ನೌಕಾಪಡೆ ಮುಖ್ಯಸ್ಥ ತ್ರಿಪಾಠಿ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಪಾಕ್ನ ಆಟೋಟೋಪಗಳನ್ನ ಮಟ್ಟ ಹಾಕಿರೋದ್ರ ಬಗ್ಗೆಯೂ ವರದಿ ಸಂಗ್ರಹ ಮಾಡಿದ್ದು ಹೊಸ ಆಟಕ್ಕೂ ರೆಡಿಯಾಗಿ ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಸಿಂಗ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಇಂತಹ ಪಾಪಿ ಪಾಕಿಸ್ತಾನ ರಕ್ಕಸರ ಸಂಹಾರಕ್ಕಾಗಿ ಕೇಂದ್ರ ನಾಯಕರು ನಿರಂತರವಾಗಿ ಸಭೆ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ವೇಸ್ಟ್ ಮಾಡ್ತಾ ಇಲ್ಲ. ಒಂದು ಕ್ಷಣ ಕೂಡ
ಈಗಾಗಲೇ ಏನ್ ಮಾಡಬೇಕು ಅನ್ನುವ ಯೋಚನೆಯನ್ನೇ ಕೇಂದ್ರ ನಾಯಕರುಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರ ಸುರಕ್ಷತೆಯ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಈಗ ಇಂತಹ ಯುದ್ಧ ಆದಂತಹ ಸಂದರ್ಭದಲ್ಲಿ ಜನರಿಗೂ ಕೂಡ ಅವರ ಸುರಕ್ಷತೆಯು ಅಷ್ಟೇ ಇಂಪಾರ್ಟೆಂಟ್. ಅವರಿಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು, ಅವರಿಗೆ ಸಮಸ್ಯೆ ಆಗಬಾರ್ದು. ಅದನ್ನ ಕೂಡ ಸರ್ಕಾರ ಗಮನದಲ್ಲಿ ಇಟ್ಟುಕೊಂಡಿದೆ. ಜನರ ಸುರಕ್ಷತೆಯ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದೆ. ಆಸ್ಪತ್ರೆಗಳು, ಮೂಲ ಸೌಕರ್ಯಗಳ ಬಗ್ಗೆ ಜೆಪಿ ನಡ್ಡಾ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು. ಈಗ ಇಂತಹ ಸಂದರ್ಭಗಳಲ್ಲಿ ಕೆಲವು ಕಡೆಗಳಲ್ಲಿ ನಾವು ಗಮನಿಸ್ತೀವಿ, ಯಾಕಂದ್ರೆ ಈ ಪಾಕಿಸ್ತಾನದಲ್ಲಂತೂ ಖಂಡಿತ ಅರಾಜಕತೆ ಆಲ್ರೆಡಿ ಆರಂಭ ಆಗಿದೆ. ಆದ್ರೆ ಇಂಡಿಯಾ ಹಾಗಲ್ಲ, ಎಲ್ಲದರಲ್ಲೂ ಕೂಡ ಎಲ್ಲ ವಿಚಾರಗಳನ್ನ ಅತ್ಯಂತ ನಿಗಾ ವಹಿಸಿ ನೋಡುತ್ತೆ. ಯಾವುದೂ ಇಲ್ಲಿ ಕೊರತೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು, ಪ್ರತಿ ಒಂದು ವಿಚಾರವೂ ಕೂಡ ಜನರಿಗೆ ಸಮಸ್ಯೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಆರೋಗ್ಯ ಸಚಿವರಾಗಿರುವ ಜೆಪಿ ನಡ್ಡಾ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ, ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಪಾಕಿಸ್ತಾನ ಯಾವ ರೀತಿಯಾಗಿ ಅಮಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ, ಅಂತಹ ಸಂದರ್ಭದಲ್ಲಿ ಯಾರಾದ್ರೂ ಗಾಯಗೊಂಡು ಆಸ್ಪತ್ರೆಗೆ ಬಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕಾಗತ್ತೆ. ರಕ್ತ, ಆಕ್ಸಿಜನ್, ಹಾಸಿಗೆ, ಔಷಧಿಗಳ ಕೊರತೆ ಕಾಣಬಾರ್ದು. ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳು ಇರಬೇಕು ಅಂತ ಹೇಳಿ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಜೆಪಿ ನಡ್ಡಾ ಸೂಚನೆ ಕೊಟ್ಟಿದ್ದಾರೆ. ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿಯಲ್ಲಿ ಮುಗ್ಧರ ಸಾವು ನೋವು ಉಂಟಾಗ್ತಾ ಇದೆ. ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಒಮರ್ ಅಬ್ದುಲ್ಲಾ ಅವರು. ಈಗಾಗಲೇ ಪಾಕಿಸ್ತಾನಕ್ಕಂತೂ ಬುದ್ಧಿ ಇಲ್ಲ. ಕಾರಣ, ನಾವೆಲ್ಲರೂ ಉಗ್ರರ ಅಡಗುತಾಣಗಳಿಗೆ ದಾಳಿ ಮಾಡಿದ್ರೆ, ಅವುಗಳನ್ನ ಮಟ್ಟ ಹಾಕುವ ಕೆಲಸ ಮಾಡಿದ್ರೆ, ಪಾಕಿಸ್ತಾನ ಆಕ್ಚುಲಿ ಎಲ್ರಿಗೂ ಗೊತ್ತೇ ಇದೆ ಪಾಕಿಸ್ತಾನ ಯಾವ ರೀತಿಯಾಗಿ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಇರೋದೇ ಇಂತಹ ಒಂದು ಉಗ್ರರ ಅಡಗುತಾಣಗಳು ಇದ್ರೂ ಕೂಡ ಅದು ಯಾವುದೇ ರೀತಿಯಲ್ಲಿ ಸೇನೆ ಕೂಡ ಅದರ ಜೊತೆನೆ ಜಾಯಿನ್ ಆಗಿದೆ ಅನ್ನೋದು. ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಇನ್ನೇನ್ ಮಾಡುತ್ತೆ? ಭಾರತೀಯ ಸೇನೆಯ ಜೊತೆಗೆ ಯುದ್ಧ ಮಾಡೋದಕ್ಕಂತೂ ಸಾಧ್ಯ ಇಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ. ಅಮಾಯಕರನ್ನ ಸಾಯಿಸೋಣ ಅನ್ನೋದೇ ಅದರ ಒಂದು ಟಾರ್ಗೆಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಪ್ರಚೋದಿತ ದಾಳಿಯಲ್ಲಿ ಮುಗ್ಧರ ಸಾವು ನೋವುಗಳು ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಒಮರ್ ಅಬ್ದುಲ್ಲಾ ಅವರು. ಗಾಯಾಳುಗಳ ಜೊತೆ ಕೂಡ ಜಮ್ಮು ಕಾಶ್ಮೀರ ಸಿಎಂ ಮಾತುಕತೆ ಮಾಡಿದ್ದಾರೆ. ಈಗಾಗಲೇ ಪೂಂಚ್ನಲ್ಲಿ ಅತಿ ಹೆಚ್ಚು ನಷ್ಟವಾಗಿದೆ ಅಂತ ಹೇಳಿದ್ದಾರೆ ಒಮರ್ ಅಬ್ದುಲ್ಲಾ. ಪಾಕಿಸ್ತಾನದ ಗುಳ್ಳೆನರಿ ಆಟಕ್ಕೂ ಒಮರ್ ಅಬ್ದುಲ್ಲಾ ಛೀಮಾರಿಯನ್ನ ಹಾಕಿದ್ದಾರೆ. ನಿನ್ನೆ ಕೂಡ ಈ ರೀತಿಯಾಗಿ ಅಪ್ರಚೋದಿತ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾಗರಿಕರು ಗಾಯಗೊಂಡಿರುವುದು, ನಿನ್ನೆ ಆದಂತಹ 14ಕ್ಕೂ ಹೆಚ್ಚು ಜನರ ಸಾವು ನೋವುಗಳು, ಅದರ ಜೊತೆಗೆ ಈಗಾಗಲೇ ನಿರಂತರವಾಗಿ ಒಂದು ರೀತಿಯಾದಂತಹ ದಾಳಿಯನ್ನ ಮಾಡ್ತಾ ಇದೆ. ಭಾರತವನ್ನ ಅಮಾಯಕರನ್ನ ಸಾಯಿಸುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ, ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಆಸ್ಪತ್ರೆಗಳಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರ ಸಿಎಂ ಆಗಿರುವಂತಹ ಒಮರ್ ಅಬ್ದುಲ್ಲಾ. कैजुअलिटीज़ भी सबसे ज़्यादा पुंछ से हुई हैं, इंजरीज़ भी सबसे ज़्यादा पुंछ से हुई हैं. अभी जहाँ मैं जम्मू अस्पताल में था तो सारे जो ज़ख्मी वहाँ अस्पताल में हैं वो सारे पुंछ से हैं. एक जो बहुत ही ज़्यादा सीरियसली इंजर्ड थे उनको पीजीआई चंडीगढ़ शिफ्ट करके आज सुबह उनकी वहाँ सर्जरी हुई. पुंछ में तो हालात बहुत ही ख़राब है. मेरे डिप्टी सीएम कोशिश कर रहे हैं पुंछ पहुंचने की, अगर वो पहुंच पाए तो वो वहाँ लोगों से मुलाकात करेंगे. लेकिन ये जो अब लगातार इसको बढ़ाने का सिलसिला जो पाकिस्तान के तरफ से हो रहा है, इसमें ना पाकिस्तान को कोई फ़ायदा है ना उनकी कोई कामयाबी होगी. बेहतर यही होगा कि वो अपनी बंदूकें खामोश करें और यहाँ पे हालात जो हैं वो दोबारा साजगार हों. कल रात को जो हुआ, पहले 9 बजे के आसपास, उसके बाद 4:30 बजे, जाहिर सी बात है कि वो अपने तरफ से तो एस्केलेशन की कोशिश कर रहे हैं. अब एस्केलेशन में सबसे ज़्यादा नुकसान उनको होगा. उनको थोड़ी सी अब अपने अकल से काम लेनी चाहिए और ये एस्केलेशन के बजाय उनको डी एस्केलेशन के तरफ जो है तवज्जो. ಗಡಿ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಕಾಲ್ ಮಾಡಿದ್ದಾರೆ. ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಭದ್ರತೆಯ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಗಡಿ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಕರೆಯನ್ನ ಮಾಡುವುದರ ಮೂಲಕ ಆ ಒಂದು ಗಡಿಗಳಲ್ಲಿ ಪರಿಸ್ಥಿತಿ ಹೇಗಿದೆ, ರಾಜ್ಯಗಳ ಪರಿಸ್ಥಿತಿ ಹೇಗಿದೆ, ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಕೂಡ ಪಾಕ್ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಭದ್ರತೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಏನಾದರೂ ಎದುರಾಗುವ ಸಾಧ್ಯತೆಗಳೇ ಇರುತ್ತೆ. ನಾವು ಯಾವುದನ್ನ ಕೂಡ ಅಲ್ಲಗಳೆಯುವಂತಿಲ್ಲ, ಯಾವುದೇ ಸಿಚುವೇಶನ್ಗೂ ಕೂಡ ನಾವು ರೆಡಿ ಇರಬೇಕು ಅಂತ ಹೇಳಿ ತಯಾರಿಯ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ.
ಗುಜರಾತ್, ರಾಜಸ್ಥಾನ ಸಿಎಂಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಂದನೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನೇರವಾಗಿ ಕರೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವೇಳೆ ಉದ್ವಿಗ್ನ ಪರಿಸ್ಥಿತಿ ಎದುರಾದ್ರೆ ಯಾವ ರೀತಿಯಾಗಿದೆ ತಯಾರಿ, ಯಾವ ರೀತಿಯಾಗಿ ಭದ್ರತೆಗಳ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಂಡಿದ್ದೀರಿ, ನಾಗರಿಕರ ಸುರಕ್ಷತೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಿ, ಜೊತೆಗೆ ಈ ರೀತಿಯಾದಂತಹ ಒಂದೇನಾದ್ರೂ ಅಟ್ಯಾಕ್ ಆದ್ರೆ ಅದನ್ನು ಎದುರಿಸೋದಕ್ಕೆ ಹೇಗೆ ಸಿದ್ಧ ಆಗಿದ್ದೀರಿ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇದೀಗ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಂದಾನೇ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಎಷ್ಟೇ ಮುನ್ನೆಚ್ಚರಿಕೆಗಳನ್ನ ಇಂತಹ ಸಂದರ್ಭದಲ್ಲಿ ತೆಗೆದುಕೊಂಡ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಸಾಕಾಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಅತ್ಯಂತ ಕಟ್ಟೆಚ್ಚರವನ್ನ ವಹಿಸಬೇಕು. ಅನೇಕ ಒಂದು ಅವಕಾಶಗಳು ಇದೆ ಈಗ ನಮಗೆ ಈ ರೀತಿಯಾದಂತಹ ಎಲ್ಲ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ. ಭದ್ರತಾ ವ್ಯವಸ್ಥೆಗಳಾಗಿರ್ಬೋದು ಅಥವಾ ನಾಗರಿಕರ ಸುರಕ್ಷತೆಯ ವಿಚಾರಗಳಾಗಿರ್ಬೋದು ಅಥವಾ ಏನಾದರೂ ಅಟ್ಯಾಕ್ ಆಗುವಂತಹ ಸಂದರ್ಭಗಳೇ ಇದ್ರೆ ಅದನ್ನು ಎದುರಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳ ಬಗ್ಗೆ ಕೂಡ ಈಗಾಗಲೇ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆಗೆ, ಅಂದ್ರೆ ಅದರಲ್ಲೂ ಕೂಡ ಗಡಿ ಭಾಗಗಳಿದೆಯಲ್ಲ, ಪಾಕಿಸ್ತಾನ ಗಡಿ ಭಾಗ, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಆ ಭಾಗದ ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಎಡಿಟರ್ ಆಗಿರುವಂತಹ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಮುತ್ತವಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಯಾವಾಗ ಪಹಲ್ಗಾಮ್ ದಾಳಿ ಆಯಿತು ಆ ನಂತರದಿಂದ ಇಲ್ಲಿವರೆಗೂ ಕೂಡ ಭಾರತ ಇಲ್ಲಿ ನಿದ್ದೆನೇ ಮಾಡಿಲ್ಲ ಅಥವಾ ಭಾರತ ಒಂದು ಕ್ಷಣವೂ ಕೂಡ ಮೈ ಮರೆತಿಲ್ಲ. ಆ ಕ್ಷಣದಿಂದಲೇ ಏನ್ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಆ ಸಂದರ್ಭದಿಂದನೇ ಸಭೆಗಳ ಮೇಲೆ ಸಭೆಗಳು, ಎಲ್ಲ ಕಾರ್ಯಾಚರಣೆಗಳು ನಡೀತಾ ಇತ್ತು. ಇದೀಗ ಈ ಒಂದು ಆಪರೇಷನ್ ಸಿಂಧೂರ ಆದ ಬಳಿಕದ ಆ ನಂತರ ನಿನ್ನೆ ಆದಂತಹ ದಾಳಿ ಆದ ನಂತರದ ಡೆವಲಪ್ಮೆಂಟ್ಸ್ ಗಳನ್ನ, ಸಭೆಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ನವಿತಾ, ನಮ್ಮದು ಸುಸಜ್ಜಿತ ಮತ್ತು ಸರ್ವಸನ್ನದ್ಧ ರಣಸೂತ್ರ. ಅದು ಈ ಕಳೆದ 13 ದಿನಗಳಲ್ಲಿ ಯಾವ ರೀತಿ ಪಾಕಿಸ್ತಾನವನ್ನು ಕಂಗೆಡಿಸಿದೀವಿ ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಅಥವಾ ಆಸ್ ಎ ಹೋಲ್ ಕಂಟ್ರಿ ಭಾರತ ಅನ್ನುವಂಥದ್ದು ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ರುಜುವಾತಾಗ್ತಾ ಹೋಗ್ತಾ ಇದೆ. ಅವರು ಭಾಷಣಗಳಲ್ಲಿ ಮುಳುಗಿದ್ದಂಥ ಸಂದರ್ಭದಲ್ಲಿ ನಾವು ತಯಾರಿಗಳನ್ನು ಮಾಡ್ತಾ ಇದ್ವಿ ಮತ್ತು ಲೆಫ್ಟ್ ಇಂಡಿಕೇಟರ್ನ ಹಾಕಿ ರೈಟ್ಗೆ ಹೋಗೋ ರೀತಿ ಅಲ್ಲಿ ಹೋಗಿ ರಾತ್ರೋರಾತ್ರಿ ಅವರ ಒಂದು ಉಗ್ರರ ಶಿಬಿರಗಳನ್ನು 9 ಸೆಲೆಕ್ಟಿವ್ ಶಿಬಿರಗಳ ಮೇಲೆ ಸೆಲೆಕ್ಟಿವ್ ಸ್ಟ್ರೈಕ್ಗಳನ್ನು ಮಾಡಿ ಎಲ್ಲರನ್ನು ಕೂಡ ನ್ಯೂಟ್ರಲೈಸ್ ಮಾಡಿದ್ವಿ. ಅದನ್ನು ಜಗತ್ತಿಗೆ ಹೇಳಿದ್ವಿ. ಅದಾದಮೇಲೆ ರಿಟ್ಯಾಲಿಯೇಷನ್ ಎಕ್ಸ್ಪೆಕ್ಟೆಡ್ ಮಾಡೇ ಮಾಡ್ತಾರೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯ ಪ್ರತಿರೋಧ ಇದ್ದಂಥ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಜಮ್ಮುವಿನ ಭಾಗದಲ್ಲಿ ಜಮ್ಮುವಿನ ಗಡಿಯಲ್ಲಿ ಮತ್ತು ಜಮ್ಮುವಿನ ಏರ್ಪೋರ್ಟ್ ದಾಳಿ ಮಾಡುವಂಥ ಪ್ರಯತ್ನಗಳು, ಇದೆಲ್ಲದಕ್ಕೂ ಕೂಡ ನಮ್ಮ ಸುದರ್ಶನ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸರಿಯಾದ ಉತ್ತರವನ್ನು ಕೊಡ್ತು ಮತ್ತು ಡೊಮೆಸ್ಟಿಕ್ ಡೆವಲಪ್ಡ್ ಆಗಿರುವಂಥ ಸ್ಥಳೀಯವಾಗಿ ಅಭಿವೃದ್ಧಿ ಆಗಿರುವಂಥ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಸರಿಯಾದ ಒಂದು ಉತ್ತರವನ್ನು ಕೊಡ್ತು. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಮತ್ತು ಕೂಡ ಒತ್ತಡ ಇದೆ ಅಲ್ಲಿ. ಜೊತೆಗೆ ಅವರಿಗೆ ಉತ್ತರವನ್ನು ಕೊಡುವಂತಹ ಪ್ರಕ್ರಿಯೆ ಜೊತೆಗೆ ಅಲ್ಲಿನ ಲಾಹೋರು, ಪೇಶಾವರ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಹಲವಾರು ಜಾಗಗಳಲ್ಲಿ ನಮ್ಮ ಡ್ರೋನ್ ಸ್ಕೈ ಸ್ಟ್ರೈಕರ್ಗಳು ಯಾವ ರೀತಿ ದೊಡ್ಡ ಒಂದು ಆಘಾತಗಳನ್ನು ಪಾಕಿಸ್ತಾನದ ಸೇನೆಗೆ ಅವಮಾನವನ್ನು, ಮುಖಭಂಗವನ್ನು ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಿರೋದ್ರಿಂದ ಈಗ ಇದು ಇಲ್ಲಿಗೆ ನಿಂತಿಲ್ಲ. ಇದು ಒಂದು ಟ್ರೇಲರ್ ರೀತಿ. ಬಹುತೇಕ ಯುದ್ಧ, ಸಂಪೂರ್ಣ ಯುದ್ಧ ಅಲ್ಲ, ಆದರೆ ಬಹುತೇಕ ಯುದ್ಧ ಆಲ್ಮೋಸ್ಟ್ ಯುದ್ಧದ ರೀತಿಯಲ್ಲಿ ಇರೋದ್ರಿಂದ ಈಗ ಅವರು ಕೂಡ ಮತ್ತೊಂದಷ್ಟು ಪ್ರಯತ್ನಗಳನ್ನು ಮಾಡ್ಬೋದು. ಇವತ್ತು ಸಂಜೆ 5:00 ಒಂದು ಬ್ರೀಫಿಂಗ್ ಇದೆ ವಿದೇಶಾಂಗ ಇಲಾಖೆಯ ಕಡೆಯಿಂದ ಮತ್ತು ರಕ್ಷಣಾ ಇಲಾಖೆಯ ಕಡೆಯಿಂದ. 2-3 ದಿನಗಳ ರೀತಿ ಹೇಗೆ ಜಂಟಿ ಸುದ್ದಿಗೋಷ್ಠಿ ಬರುತ್ತೋ ಅದೇ ರೀತಿ ಇವತ್ತು ಸಂಜೆ ಕೂಡ ಒಂದು ಜಂಟಿ ಸುದ್ದಿಗೋಷ್ಠಿಯ ಒಂದು ಇದೆ ಸ್ಕೆಡ್ಯೂಲ್ಡ್ ಪ್ರೆಸ್ ಮೀಟ್. ಅದರಲ್ಲಿ ನಾವು ಯಾವ ರೀತಿ ತಿರುಗೇಟನ್ನು ಕೊಟ್ವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡಬಹುದು. ಆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಜೊತೆಗೆ ವಾರ್ನಿಂಗನ್ನು ಕೊಟ್ಟರೆ ಮತ್ತಷ್ಟು ವಿಫಲ ಪ್ರಯತ್ನಗಳನ್ನು ಏನಾದರೂ ಮಾಡಲಿಕ್ಕೆ ಹೋದರೆ ಪಾಕಿಸ್ತಾನ, ಅದಕ್ಕೂ ಕೂಡ ನಾವು ಒಂದು ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ಹೇಳುವಂಥ ಒಂದು ಸೂಚನೆ ಸಂದೇಶಗಳನ್ನು ಇವತ್ತಿನ ಪ್ರೆಸ್ ಮೀಟಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆ ಈ ಒಂದು ನಿರೀಕ್ಷೆಗೆ ಅಷ್ಟೊಂದು ಬಲ ಇದೆ ಅಂತಂದರೆ, ನಮ್ಮ ಸರ್ಕಾರದ ಮಟ್ಟದಲ್ಲಿ, ಸೇನೆಯ ಮಟ್ಟದಲ್ಲಿ 3 ಪಡೆಗಳ ಒಂದು ಸಮನ್ವಯತೆ ಮತ್ತು ಆ ಪಡೆಗಳಿಗೆ ಬಲವನ್ನು ತುಂಬುವ ರೀತಿ ಸ್ಥಳೀಯವಾಗಿ, ಪ್ರಾದೇಶಿಕವಾಗಿ, ಆಂತರಿಕವಾಗಿ ನಾವು ಭದ್ರತೆಯನ್ನು, ಸುರಕ್ಷತೆಯನ್ನು ಯಾವ ರೀತಿ ಕೈಗೊಳ್ಳಬೇಕು ಮತ್ತು ಇಮಿಡಿಯೇಟ್ ರೆಸ್ಪಾನ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಕಳೆದ 4-5 ದಿನಗಳಿಂದ ಒಂದು ನಾವು ದಾಳಿಯನ್ನು ಮಾಡೋದಕ್ಕಿಂತ ಮುಂಚೆ ಮತ್ತು ದಾಳಿಯ ಮಾಡಿದ ನಂತರವೂ ಕೂಡ ರಕ್ಷಣಾ ಪಡೆಗಳ ಜೊತೆ ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಇರ್ಬೋದು, ಪ್ರಮುಖ ಇಲಾಖೆಗಳ ಮಂತ್ರಿಗಳ ಜೊತೆ ಸಪರೇಟ್ 1-to-1 ಮೀಟಿಂಗ್ ಇರ್ಬೋದು, ಇದೆಲ್ಲವನ್ನೂ ಕೂಡ ನರೇಂದ್ರ ಮೋದಿ ನೇತೃತ್ವದ
ಕೇಂದ್ರ ಸರ್ಕಾರ ಮಾಡಿಕೊಂಡೇ ಬಂದಿದೆ. ಅದರ ಭಾಗದ ಆ ಒಂದು ಪ್ರಕ್ರಿಯೆಯ ಭಾಗದ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಮೀಟಿಂಗ್ಗಳಾಗಿರುವಂಥದ್ದು. ರಾಜನಾಥ್ ಸಿಂಗ್ ಪ್ರತ್ಯೇಕವಾಗಿ ಸಭೆಯನ್ನು 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಮಾತನಾಡಿರುವಂಥದ್ದು. ಯಾವ ರೀತಿ ನಾವು ಎಷ್ಟು ಸಕ್ಸಸ್ಫುಲ್ ಆಗಿ ನಾವು ಅವರನ್ನು ಹಿಮ್ಮೆಟ್ಟಿಸಿದ್ವಿ ಮತ್ತು ಗರ್ವಭಂಗ ಮಾಡಿದ್ವಿ ಅನ್ನುವಂಥ ಒಂದು ಮಾಹಿತಿಗಳನ್ನು ಕಲೆ ಹಾಕಿರುವಂಥ ಆ ಸಭೆಯ ಒಂದು ಫೋಟೋವನ್ನು ನಾವು ನೋಡಿದ್ವಿ. ಎಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮ ಭಾರತ ಒಂದು ಸರ್ಕಾರ ಅಥವಾ ಸೇನೆಯ ಹೆಜ್ಜೆ ಎಷ್ಟು ಕಾನ್ಫಿಡೆಂಟ್ ಆಗಿತ್ತು ಮತ್ತು ಎಷ್ಟು ಕೂಲ್ ಆಗಿ ಕ್ಯಾಶುಯಲ್ ಆಗಿದ್ದೀವಿ, ನಾವು ಎಷ್ಟು ಅಹೆಡ್ ಇದ್ದೀವಿ ಅನ್ನೋದನ್ನ ಆ ಒಂದು ದೃಶ್ಯಗಳಲ್ಲಿ ಭಾವಚಿತ್ರಗಳೆಲ್ಲ ಕೂಡ ಕಾಣ್ಬೋದು. ಆ ಒಂದು ಸಾಂಕೇತಿಕವಾಗಿ ಅದೇ ರೀತಿ ನಡ್ಡಾ ಅವರು ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆಯ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದು ಡೆತ್ ಟೋಲ್ ರಜೌರಿ, ಪೂಂಚ್ ಇರ್ಬೋದು, ರಾಯಗಢ ಇರ್ಬೋದು, ಅಮೃತ್ಸರ ಇಂಥ ಹಲವಾರು ಗಡಿ ಭಾಗಗಳಲ್ಲಿ ದಾಳಿಯನ್ನ ಪ್ರಯತ್ನವನ್ನು ವಿಫಲ ದಾಳಿಯನ್ನು ಮಾಡುವಂಥ ಪ್ರಯತ್ನಗಳು ಜೊತೆಗೆ ಅಲ್ಲಲ್ಲಿ ನಾಗರಿಕರನ್ನ, ಮುಗ್ಧ ನಾಗರಿಕರನ್ನ, ಅಸಹಾಯಕ ನಾಗರಿಕರನ್ನ, ಸೇನೆಯನ್ನು ಎದುರಿಸಲಾಗದ ನಾಗರಿಕರ ಮೇಲೆ ಆಗಿರುವಂಥ ಶೆಲ್ ದಾಳಿಗಳೇನಿದೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಯಾವ ರೀತಿ ಕೊಡಬೇಕು, ಮೆಡಿಕಲ್ ಎಮರ್ಜೆನ್ಸಿಯನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮತ್ತು ಬ್ಲಡ್ ಬ್ಯಾಂಕ್ಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಮತ್ತು ಇಮಿಡಿಯೇಟ್ ಎಮರ್ಜೆನ್ಸಿ ಸೆಂಟರ್ಗಳನ್ನು ಹೆಲ್ತ್ ಸೆಕ್ಟರ್ಗಳಲ್ಲಿ, ಬಾರಾಮುಲ್ಲಾ ಸೆಕ್ಟರ್ ಬೇರೆ ಬೇರೆ ಎಲ್ಲ ಭಾಗಗಳಲ್ಲಿ ಒಟ್ಟಾರೆ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನುವಂಥ ಸಮನ್ವಯತೆಗಾಗಿ ನಡ್ಡಾ ಅವರು ಮೀಟಿಂಗ್ ಅನ್ನು ಮಾಡಿರುವಂಥದ್ದು. ಜೊತೆಗೆ ಗೃಹ ಸಚಿವರಾದಂಥ ಅಮಿತ್ ಶಾ ಆಂತರಿಕ ಭದ್ರತೆಯ ವಿಚಾರವಾಗಿ, ಯಾಕಂದ್ರೆ ಒಂದು ಕಡೆ ಗಡಿಯಲ್ಲಿ ನಾವು ಇವರನ್ನ ಹಿಮ್ಮೆಟ್ಟುವಂಥ ಅಥವಾ ಅವರ ಜೈಷೆ ಉಗ್ರರನ್ನ ಹಿಮ್ಮೆಟ್ಟುವಂಥ ಒಂದು ಲೆಕ್ಕಾಚಾರವನ್ನು ಸಮರ್ಥವಾಗಿ BSF ನೆನ್ನೆ ರಾತ್ರಿಯಿಂದನೇ ಮಾಡ್ತಾ ಇದೆ. ಸುಮಾರು 9 ರಿಂದ 10 ಉಗ್ರರನ್ನ ದಾರಿಗಿಡಿಸಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಆಕಾಶದಲ್ಲಿ ನಾವು ಅವರನ್ನ ಕೌಂಟರ್ ಮಾಡ್ತಾ ಇರುವಂಥದ್ದು, ಅದಕ್ಕೆ ವಾಯುಸೇನೆ ಮತ್ತು ಭೂಸೇನೆ ಎಲ್ಲ ರೀತಿಯೂ ಕೂಡ ಕೌಂಟರ್ನ ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಯಾಕಂದ್ರೆ ಪಾಕಿಸ್ತಾನದಲ್ಲಿ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಅಲ್ಲಿನ ಮಾಧ್ಯಮಗಳಲ್ಲಿ ಇರ್ಬೋದು, ಹಲವಾರು ಪತ್ರಕರ್ತರು, ಮಾಜಿ ಸೇನಾಧಿಕಾರಿಗಳು ಇವರೆಲ್ಲರೂ ಕೂಡ ಮಾತನಾಡ್ಕೋತಾ ಇದ್ದಾರೆ, ದೊಡ್ಡ ದೊಡ್ಡ ಭಾಷಣಗಳನ್ನು ನೋಡ್ತಾ ಇದ್ದಾರೆ. ಅಜರ್ ಮಸೂದ್ ಇರ್ಬೋದು ಅಥವಾ ಹಫೀಜ್ ಸಯ್ಯದ್ ಇರ್ಬೋದು, ಅವರಿಗೆ ಹಲವಾರು ಸ್ಲೀಪರ್ ಸೆಲ್ಗಳಿದೆ ಭಾರತದಲ್ಲಿ. ನೀವು ಕೌಂಟರ್ ಕೊಟ್ವಿ ಅಂದ ಮಾತ್ರಕ್ಕೆ ನಾವು ಸುಮ್ಮನಿರಲ್ಲ, ಹೆಮ್ಮೆ ಪಡಬೇಡಿ, ನಾವು ಒಳಗಿಂದಲೇ ನಿಮಗೆ ತೊಂದರೆ ಕೊಡ್ತೀವಿ ಅಂತ ಮತ್ತೊಂದು ರೀತಿಯ ಬೊಗಳೆಯನ್ನ ಏನು ಬಿಡ್ತಾ ಇದ್ದಾರೆ. ಅದನ್ನು ನಾವು ಲೈಟ್ ಆಗಿ ತೆಗೆದುಕೊಳ್ಳಕ್ಕಾಗಲ್ಲ. ಯಾಕಂದ್ರೆ ಒಂದು ವಾರ್ ಅಂತ ಬಂದಂತ ಸಂದರ್ಭದಲ್ಲಿ ಎರಡೂ ಕಡೆ ಕ್ಯಾಜುಯಾಲಿಟಿಗಳಾಗ್ತವೆ ಮತ್ತು ಎರಡೂ ಕಡೆ ಸವಾಲುಗಳಿರ್ತವೆ. ನಾವು ಅಹೆಡ್ ಇರ್ಬೋದು, ಹಾಗಂತ ಮೈಮರೆಯಕ್ಕಾಗಲ್ಲ. ನಾವು ಮೈಮರಿದೆ ಇರೋದ್ರಿಂದಾನೇ ಪಾಕಿಸ್ತಾನಕ್ಕೆ ಇವತ್ತು ಇಂಥ ದೊಡ್ಡ ಮುಖಭಂಗ ಆಗಿರೋದು. ನಮ್ಮ ಸಿದ್ಧತೆ ಆ ರೀತಿ ಇದ್ದಿದ್ರಿಂದ ಅದರ ಮುಂದುವರೆದ ಭಾಗವಾಗಿ ಆ ಸಿದ್ಧತೆಯನ್ನ ಜಾಸ್ತಿ ಮಾಡಬೇಕು, ಆ ಸಿದ್ಧತೆಯ ಸೂಕ್ಷ್ಮ ಪ್ರಮಾಣವನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸರಣಿ ಸಭೆಗಳನ್ನು ಮಾಡ್ತಾ ಇರುವಂಥದ್ದು. ಆಂತರಿಕವಾಗಿ ಗಡಿಯ ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂತಹ ರಾಜ್ಯಗಳ DGಗಳ ಜೊತೆ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಒಟ್ಟಾರೆ ಬಹುತೇಕ ರಾಜ್ಯ ಸರ್ಕಾರಗಳ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು, ಡ್ಯಾಮ್ಗಳಿರ್ಬೋದು, ಏರ್ಪೋರ್ಟ್ಗಳ ಸೆಕ್ಯೂರಿಟಿ ಇರ್ಬೋದು, ಸೊ ಈ ಎಲ್ಲ ವಿಚಾರಗಳ ಕುರಿತು ರಾಜ್ಯ ಸರ್ಕಾರಗಳ ಜೊತೆ ಸಮನ್ವಯತೆಯನ್ನು ಸಾಧಿಸೋದಕ್ಕೋಸ್ಕರ ಆಂತರಿಕ ಭದ್ರತೆಯ ವಿಚಾರವಾಗಿ, ಸ್ಲೀಪರ್ ಸೆಲ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥ ವಿಚಾರವಾಗಿ ಅಥವಾ ಗಲಭೆಗಳಾಗ್ಬೋದು, ಕ್ಷೋಭೆಗಳಾಗ್ಬೋದು, ಇಲ್ಲಿರುವಂಥ ಕೆಲವು ಹ್ಯಾಂಡ್ಲರ್ಗಳು ಬೇರೆ ರೀತಿಯ ಫೇಕ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿ ಬೇರೆ ಹಲವಾರು ರೀತಿಯ ಆಯಾಮಗಳಲ್ಲಿ ತೊಂದರೆ ಮಾಡುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಕಟ್ಟುನಿಟ್ಟಿನ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಆಂತರಿಕವಾಗಿ ಮಾಡಬೇಕಾಗುತ್ತೆ. ಗಡಿಯಲ್ಲಿ, ಆಕಾಶದಲ್ಲಿ ಹೇಗೆ ಮಾಡ್ತಾ ಇದ್ದೇವೆ ಅದೇ ರೀತಿ. ಆ ಕಾರಣಕ್ಕೆ ಒಂದು ಸಭೆಗಳನ್ನು ಅಮಿತ್ ಶಾ ಮಾಡಿರುವಂಥದ್ದು. ನಡ್ಡಾ ಅವರು ಆರೋಗ್ಯ ಕ್ಷೇತ್ರದ ವಿಚಾರದಲ್ಲಿ ಸಭೆಯನ್ನು ಮಾಡಿರುವಂಥದ್ದು. ಸ್ವತಃ ನರೇಂದ್ರ ಮೋದಿ ಅವರು ಗುಜರಾತ್ ಮತ್ತು ಬೇರೆ ಬೇರೆ ರಾಜ್ಯದ ಗಡಿಯಲ್ಲಿರುವಂಥ ಪಂಜಾಬಲ್ಲಿ ಐ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಟೈಟ್ ಅನ್ನು ಮಾಡಲಾಗಿದೆ. ಬಾಂಗ್ಲಾದೇಶಕ್ಕೆ ಹೊಂದ್ಕೊಂಡಿರೋದ್ರಿಂದ ಆ ಕಡೆಯಿಂದಲೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಪಾಕಿಸ್ತಾನದ ಪ್ರಚೋದಿತವಾಗಿ ಅನ್ನೋ ಕಾರಣಕ್ಕೆ. ಸೊ ಗಡಿಯ ಆಸುಪಾಸಲ್ಲಿರುವಂಥ ಎಲ್ಲ ರಾಜ್ಯ ಸರ್ಕಾರಗಳ ಮುಖ್ಯಸ್ಥರ ಜೊತೆ, CM ಜೊತೆ ಅಥವಾ ಅಲ್ಲಿನ ಗೃಹ ಸಚಿವರುಗಳ ಜೊತೆ ಮಾತುಕತೆಯನ್ನು ಆಡ್ತಾ ಇರುವಂಥದ್ದು ಮತ್ತು ಒಟ್ಟಾರೆ ಕೇಂದ್ರ ಸರ್ಕಾರದ ಇಂಟರ್ ಡಿಪಾರ್ಟ್ಮೆಂಟ್ಸ್ ವಿವಿಧ ಇಲಾಖೆಗಳ ಸಮನ್ವಯತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ನಥಿಂಗ್ ಬಟ್ ಎಮರ್ಜೆನ್ಸಿ, ಒಂದು ಎಮರ್ಜೆನ್ಸಿ ಆಗಿರೋದ್ರಿಂದ, ಈ ವಾರ್ ಆಲ್ಮೋಸ್ಟ್ ವಾರ್ ಆಗಿರೋದ್ರಿಂದ, ಸೊ ಈ ಹಂತದಲ್ಲಿ ವಿವಿಧ ಇಲಾಖೆಗಳ ಸಮನ್ವಯತೆ ಚೆನ್ನಾಗಿದ್ದಾಗ ಮಾತ್ರ ಇಲ್ಲಿ ಸ್ಮೂತ್ ಫ್ಲೋ ಇರುತ್ತೆ ಮತ್ತು ಅಡ್ಮಿನಿಸ್ಟ್ರೇಷನ್ಗೂ ಕೂಡ ಅನುಕೂಲ ಆಗುತ್ತೆ. ಜನರು ಕೂಡ ಗಾಬರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಕಡೆ ಹಣಕಾಸು ಇಲಾಖೆಯಿಂದ ನೋಡಿ IMF ಈಗ ಏನು ಸಾಲವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದೆಯಲ್ಲ, ವರ್ಲ್ಡ್ ಬ್ಯಾಂಕಿಂದ ಸಾಲವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದೆಯಲ್ಲ ಪಾಕಿಸ್ತಾನ, ಅದಕ್ಕೆ ಯಾವ ರೀತಿ ಕೊಕ್ಕೆ ಹಾಕಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಅಟ್ ದ ಸೇಮ್ ಟೈಮ್ ವಿದೇಶಾಂಗ ಇಲಾಖೆ ಕಡೆಯಿಂದ ಇತರ ವಿದೇಶ ರಾಷ್ಟ್ರಗಳ ಜೊತೆ ಯಾವ ರೀತಿ ಇವರು ನಮ್ಮನ್ನು ಪ್ರಚೋದನೆಗೆ ಒಳಪಡಿಸ್ತಾ ಇದ್ದಾರೆ, ಅಪ್ರಚೋದಿತ ದಾಳಿಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ UK ಜೊತೆ ಕೂಡ ಬ್ರಿಟನ್ ಜೊತೆ ಮಾತನಾಡ್ತಾ ಇರುವಂಥದ್ದು ಜೈಶಂಕರ್. ಈ ಒಂದು IMF ಬೇಲೌಟ್ ವಿಚಾರವಾಗಿ ಅವರಿಗೆ ಕೊಡಬೇಡಿ, ಸಾಲವನ್ನು ಕೊಟ್ಟು ಮತ್ತೆ ಉಗ್ರತ್ವಕ್ಕೆ ಪೋಷಣೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಗಳಿಗೆ ಅವರಿಗೆ ಬಲ ತುಂಬಬೇಡಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಹೀಗೆ ಬಹುತೇಕ ಸಚಿವರು, ಬಹುತೇಕ ಇಲಾಖೆಗಳ ಏಕ ಗುರಿ ಇರುವಂಥದ್ದು ಪಾಕಿಸ್ತಾನವನ್ನು ಮತ್ತಷ್ಟು ವೀಕ್ ಮಾಡುವಂಥದ್ದು. ಗ್ರೌಂಡ್ ಗೇಮಲ್ಲಿ ಇರ್ಬೋದು, ಮೈಂಡ್ ಗೇಮಲ್ಲಿ ಇರ್ಬೋದು. ಸೊ ಎರಡು ಆಯಾಮಗಳಲ್ಲಿ ಕೇಂದ್ರ ಸರ್ಕಾರ ಸರಣಿ ಸಭೆಗಳನ್ನು ಕಂಟಿನ್ಯೂ ಮಾಡಿದೆ. ಮತ್ತಷ್ಟು ಏನಾದರೂ ಅಪ್ರಚೋದಿತ ದಾಳಿಗಳನ್ನು, ಅಪ್ರಚೋದಿತ ಕಿತಾಪತಿಗಳನ್ನು ಮಾಡದಲ್ಲಿ ಯಾವ ರೀತಿ ಕೌಂಟರ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸೂತ್ರಗಳನ್ನು ರಚಿಸಲಾಗ್ತಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಧು ಈ ಕ್ಷಣದ ಡೀಟೇಲ್ಸ್ಗೆ. ಯುದ್ಧ ಮಾಡುವ ಶಕ್ತಿ ಇಲ್ಲ,
ದೇಶ ಮುನ್ನಡೆಸೋ ಶಕ್ತಿ ಇಲ್ಲ. ಆದ್ರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು, ಇದಕ್ಕೇನು ಕಡಿಮೆ ಇಲ್ಲ. ಉತ್ತರ ಕುಮಾರನ ಪೌರುಷ ಅಂತ ನಾವು ಹೇಳ್ತೀವಲ್ಲ, ಅಂಥದ್ದೇ ಪರಿಸ್ಥಿತಿ ಇರೋದು ಪಾಕಿಸ್ತಾನಕ್ಕೆ. ಒಂದ್ ಕಡೆ ಯುದ್ಧ ಮಾಡುವ ಶಕ್ತಿ ಇಲ್ಲ. ನಾವು ಒಂದು ಕ್ಷಿಪಣಿಯನ್ನ ಅಲ್ಲೇ ಹಾಕಿದ್ರೆ ಅವರ ಪರಿಸ್ಥಿತಿ ಏನು ಅನ್ನೋದು ಅವರಿಗೆ ಇನ್ನೂ ಕೂಡ ಅರ್ಥ ಆದ ಹಾಗೆ ಕಾಣಿಸ್ತಿಲ್ಲ. ಆದ್ರೆ ಅಲ್ಲಿನ ಜನರಿಗೆ ಅರ್ಥ ಆಗಿದೆ, ಅಲ್ಲಿನ ರಾಜಕಾರಣಿಗಳಿಗೆ ಅರ್ಥ ಆಗಿದೆ. ಆದ್ರೆ ಅಲ್ಲಿನ ಸೇನೆಗೆ ಆಗಿರ್ಬೋದು, ಪ್ರಧಾನಿಗಳಿಗೆ ಅರ್ಥ ಆದಾಗ ಕಾಣಿಸ್ತಾ ಇಲ್ಲ. ಕೆಲವು ಸಂದರ್ಭದಲ್ಲಿ ಅಲ್ಲಿನ ನಾಯಕರುಗಳು ಕೂಡ ಬೊಗಳೆ ಬಿಡುವಂತಹ ಮಾತುಗಳನ್ನ ಆಡ್ತಿದ್ದಾರೆ, ಪೌರುಷದ ಮಾತುಗಳನ್ನ ಆಡ್ತಾ ಇದ್ದಾರೆ, ಬೆದರಿಕೆಯ ಮಾತುಗಳನ್ನ ಆಡ್ತಿದ್ದಾರೆ. ಮಾತುಕತೆ ಇಲ್ಲದಿದ್ರೆ ನಂತರ ಬಂದೂಕುಗಳ ಬಳಕೆ ಅಂತ ಹೇಳಿ ಪಾಕ್ ರಕ್ಷಣಾ ಸಚಿವ ಖಾಜಾ ಆಸಿಫ್ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಮೊನ್ನೆ ಈತನೇ ಹೇಳಿದ್ದಲ್ವ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹತ್ರ ಕೂಡ ಅಣು ಬಾಂಬ್ಗಳು ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟ ಮೇಲೆ ಮೊನ್ನೆ ಈ ಒಂದು ದಾಳಿ ಆದ್ಮೇಲೆ ಎಸ್ಕೇಪ್ ಆಗಿದ್ದ, ಕಾಣಿಸ್ತಾನೆ ಇರಲಿಲ್ಲ. ಇದೀಗ ಭಾರತದ ಮೇಲೆ ಮತ್ತೆ ದಾಳಿಯ ಮಾಡುವಂತಹ ಬೆದರಿಕೆಯ ಮಾತನಾಡಿದ್ದಾನೆ ಖಾಜಾ. ಆದ್ರೆ ಏನೇ ಮಾಡಿದ್ರು ಕೂಡ ಭಾರತದ ಸಾಮರ್ಥ್ಯ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಕಿಸ್ತಾನ ಉತ್ತರ ಕುಮಾರ್ನ ಪೌರುಷ ತೋರಿಸೋದ್ರಲ್ಲಿ ನಂಬರ್ 1 ಅನ್ನೋದು ಆಗಾಗ ಪ್ರೂವ್ ಆಗ್ತಾನೆ ಇರುತ್ತೆ. ಇದಾಗ ಕೂಡ ಮತ್ತೆ ಪ್ರೂವ್ ಮಾಡ್ತಾನೆ ಇದೆ ಪಾಕಿಸ್ತಾನ. ಈಗಾಗಲೇ ಮೊನ್ನೆ ನಮ್ಮ ಹತ್ರ ಅಣು ಬಾಂಬ್ ಇದೆ ಅಂತ ಹೇಳಿ ಇದೀಗ ನಾವು ಕೂಡ ಮಾತನಾಡುವಂತಹ ವಿಚಾರಕ್ಕೆ ಅಲ್ಲದಿದ್ರೆ ಯುದ್ಧ ಮಾಡಬೇಕಾಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು, ಬಂದೂಕುಗಳ ಬಳಕೆ ಮಾಡಬೇಕಾಗತ್ತೆ ಅನ್ನುವಂಥ ಹೇಳಿಕೆ ಕೊಡೋದು ಪಾಕಿಸ್ತಾನ ಬುದ್ಧಿ ಬರುವ ಹಾಗೇನೆ ಕಾಣಿಸ್ತಾ ಇಲ್ಲ. ಕಾರಣ ಪಾಕಿಸ್ತಾನ ಕಂಪ್ಲೀಟ್ ಒಡಿಸಾಗಬೇಕು ಅಂತಾನೆ ಅನ್ಕೋತಾ ಇದ್ದಾರೆ ಇವರು. ಏನು ವಿಭ್ರಮಣೆ ಆಗಿದೆ ನವಿತಾ, ಏನೇನೋ ಮಾತಾಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನು ಇವರು ರಕ್ಷಣಾ ಸಚಿವ ಅಂತೇಳಿ ಆ ಒಂದು ತಮ್ಮ ಸಂಸತ್ನಲ್ಲಿ ತಂದು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ಕಡೆ ಹೇಳ್ತಾನೆ 30 ವರ್ಷದಿಂದ ನಾವು ಡರ್ಟಿ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಅಮೆರಿಕಕ್ಕೆ ಹೇಳ್ದ, ಇಡೀ ವಿಶ್ವಾದ್ಯಂತ ಅದಕ್ಕೆ ತಪರಾಕಿ ಹಾಸ್ಕೊಂಡಿದ್ದಾಯಿತು. ಅದಾದ ಮೇಲೆ ಬೆಳಗ್ಗೆ ಒಂದು ಮಾತು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವೇ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಭಾರತದ ಡ್ರೋನ್ಗಳನ್ನು ಏನಾದರೂ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟಿದ್ರೆ ನಮ್ಮ ಒಂದು ಲೊಕೇಶನ್ಸ್ಗಳು ಗೊತ್ತಾಗ್ಬಿಡ್ತಾ ಇತ್ತು. ಹೀಗಾಗಿ ನಾವು ಟೆಕ್ನಿಕಲ್ ಕಾರಣದಿಂದಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಆದರೆ ನಮ್ಮ ಒಂದು ಡ್ರೋನ್ಗಳು ಹೋಗಿ ಅವರ ಆ ಒಂದು ಇಂಟರ್ಸೆಪ್ಟ್ ಮಾಡುವಂಥ ಎಬಿಲಿಟಿ ಏನಿತ್ತಲ್ಲ, ಅವರ ರಡಾರ್ಗಳಿರ್ಬೋದು, ಆ್ಯಂಟಿ ಮಿಸೈಲ್ ಅಥವಾ ಆ್ಯಂಟಿ ಡ್ರೋನ್ ಸಿಸ್ಟಮ್ಸ್ಗಳೇನಿತ್ತು ಅವುಗಳನ್ನೆಲ್ಲವೂ ಕೂಡ ಹೊಡೆದಾಕಿರುವಂಥದ್ದು. ಅವರ ಒಂದು ಈ ಲಾಹೋರ್, ಪೇಶಾವರ್, ಅದೇ ರೀತಿಯಾಗಿ ಅಲ್ಲಿಯ ಬೇರೆ ಬೇರೆ ಒಂದು ಜಿಲ್ಲೆ ನಗರಗಳೇನಿದ್ದಾವೆ ಅಲ್ಲಿಯ ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ಅವರ ರಾಜಧಾನಿ ಇಸ್ಲಾಮಾಬಾದ್ ಏನಿದೆ, ಎಲ್ಲ ಕಡೆ ಕೂಡ ನಮ್ಮ ಡ್ರೋನ್ಗಳು ಹೋಗಿ ಬರ್ತಾ ಇದ್ದಾವೆ. ಅಂದರೆ ಕರೆಯದೇ ಹೋಗೋ ಅತಿಥಿ ಥರ. ಏನಾದರೂ ನಾವು ಯಾರಾದರೂ ನಮ್ಮ ಸ್ನೇಹಿತರ ಮನೆಗೆ ಹೋಗ್ಬೇಕಾದ್ರೂ ಕೂಡ ಒಂದು ಡೋರ್ ಇರುತ್ತೆ, ಡೋರ್ ಬೆಲ್ ಆದರೂ ಇರುತ್ತೆ. ಇಲ್ಲಿ ಅದೂ ರೀತಿಯಾಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಭದ್ರತೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಅನ್ನೋದಿಲ್ಲ, ಆ ಒಂದು ದೇಶಕ್ಕೆ ಕನಸಿಲ್ಲ. ಹೀಗಾಗಿ ಈ ವ್ಯಕ್ತಿಗಳು ಏನೋ ತಮ್ಮ ಮನಸ್ಸಿಗೆ ಬಂದಾಗ ಮಾತನಾಡ್ತಾ ಇರ್ತಾರೆ. ಅವ್ರು ಎಷ್ಟು ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ ಅಷ್ಟೇ ಅವರನ್ನು ಇಡೀ ವಿಶ್ವ ನಾನ್ ಸೀರಿಯಸ್ ಆಗಿ ಪರಿಗಣಿಸೋದಕ್ಕೆ ಶುರು ಮಾಡುತ್ತೆ. ಆಲ್ರೆಡಿ ಈ ಬಾರಿ ನಾವು ಅದರ ಉದಾಹರಣೆಯನ್ನು ನೋಡ್ತಾ ಇದ್ದೀವಿ. ಇನ್ನು ಆನ್ ಸೀರಿಯಸ್ ನೋಟ್ ಅವ್ರು ಹೇಳ್ತಾ ಇರುವಂಥ ಮಾತುಗಳನ್ನು ನಾವೀಗ ಸೀರಿಯಸ್ ಆಗಿ ತೆಗೆದುಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಕಳೆದ 75 ವರ್ಷಗಳಿಂದ ಪಾಕಿಸ್ತಾನ ಮಾಡ್ತಾ ಇರುವಂಥದ್ದೇನು? ಭಾರತದ ಜೊತೆಯಲ್ಲಿ ನಾನು ಗುಲಾಬಿ ಹೂವನ್ನು ಕೊಟ್ಟು ಅವರು ಮಾತನಾಡ್ತಾ ಇದ್ರ, ಅಥವಾ ಏನಾದರೂ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ಸ್ನೇಹಿತರಾಗೋಣ ಅಂತ ಮಾತನಾಡ್ತಾ ಇದ್ರ? ಇಲ್ಲ, ಅವರ ಒಂದು ಆ ದೇಶದ ಅಸ್ತಿತ್ವ ಬಂದಿರುವಂಥದ್ದೇ. ನಿನ್ನೆ ಮಿಸ್ರಿ ಅವರು ಹೇಳಿದ್ರಲ್ಲ, ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರಾಗಿರ್ತಕ್ಕಂಥ ಮಿಸ್ರಿ ಅವರು ಹೇಳಿದ್ರಲ್ಲ, ಆ ದೇಶ ಹುಟ್ಟಿರೋದೇ ಸುಳ್ಳಿನ ಜೊತೆಯಲ್ಲಿ, ಆ ದೇಶದ ಜೊತೆಯಲ್ಲೇ ಸುಳ್ಳು ಹುಟ್ಟು ಹೋಗುತ್ತೆ. ಅದಾದ ಮೇಲೆ ಆ ದೇಶ ಅಸ್ತಿತ್ವಕ್ಕೆ ಬಂದಿರೋದೇ ಭಾರತ ವಿರೋಧ ಮನಸ್ಥಿತಿ ಮೇಲೆ, ಭಾರತದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ದ್ವೇಷದ ಮೇಲೆ. ಅದು 1948 ಭಾರತದ ಮೇಲೆ ದಾಳಿಯನ್ನು ಮಾಡಿ ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಹೇಳ್ತೀವಿ, ಕಾಶ್ಮೀರದ ಒಂದು ಭಾಗವನ್ನು ವಶಪಕ್ಕೆ ತೆಗೆದುಕೊಳ್ಳುತ್ತೆ. ಅದಾದ್ಮೇಲೆ 1965 ಮತ್ತೆ ತಾನೇ ಕಾಲ್ಕೆರೆದು ಜಗಳ ಮಾಡುತ್ತೆ. 1971 ತಾನೇ ಜಗಳವನ್ನು ಮಾಡುತ್ತೆ. ಅರ್ಧ ದೇಶವನ್ನು ಕಳೆದುಕೊಂಡು ಒಂದು ಕಡೆ ಬಾಂಗ್ಲಾದೇಶ ಅನ್ನುವಂಥ ದೇಶ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅದು ಅಲ್ಲಿಗೆ ಸುಮ್ಮನಾಯ್ತಾ? ಇಲ್ಲ, 90ರ ದಶಕದ ಪ್ರಾರಂಭದಲ್ಲಿ ಅಂತೂ ಈ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡಕ್ಕೆ ಅತಿ ದೊಡ್ಡ ಮಟ್ಟದಲ್ಲಿ ಮುಜಾಹಿದ್ದೀನ್ಗಳನ್ನ ಕಳಿಸ್ಕೊಡುತ್ತೆ. ಅಲ್ಲಿ ಭಯೋತ್ಪಾದನೆ ಹುಟ್ಟಾಕುತ್ತೆ. ನಿರಂತರವಾಗಿ ಕಾಶ್ಮೀರದ ಆ ಒಂದು ನಾವು ಬಿಳಿ ಹಿಮದ ಹೊದಿಕೆಯ ಕೆಳಗಡೆ ರಕ್ತದ ಮಡುವು ಸೃಷ್ಟಿಯಾಗುವ ಹಾಗೆ ಮಾಡುತ್ತೆ. 1999ರಲ್ಲಿ ಅಲ್ಲಿ ಅವಾಗಿನ್ನೂ ಅಲ್ಲಿಗೆ ಮಿನಾರಿ ಪಾಕಿಸ್ತಾನಕ್ಕೆ ಕೂಡ ವಿಸಿಟ್ ಮಾಡಿ ಬಂದಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಂಥ ಸಂದರ್ಭದಲ್ಲಿ ಮತ್ತೊಂದು ಬಾರಿ ಮೋಸ ಮಾಡಿ ಕಾರ್ಗಿಲ್ ಯುದ್ಧವನ್ನು ಮಾಡುತ್ತೆ, ನಮ್ಮ ಪಾರ್ಲಿಮೆಂಟ್ ಮೇಲೆ 2001ರಲ್ಲಿ ದಾಳಿಯನ್ನು ಮಾಡುತ್ತೆ, 2008ರಲ್ಲಿ ನಮ್ಮ ಮುಂಬೈ ಮೇಲೆ ದಾಳಿಯನ್ನು ಮಾಡುತ್ತೆ. ಅವೆಲ್ಲವೇನು ಗನ್ಗಳನ್ನು ಬಳಸಿರುವಂಥದ್ದಲ್ವಾ, ಅಥವಾ ಅವರು ಮಿಸೈಲ್ಗಳನ್ನು ಬಳಸಿರುವಂಥದ್ದಲ್ವಾ? ಏನು ಮಾಡ್ತಾ ಇತ್ತು ಇದು? ಹೊಸದಾಗಿ ಏನೋ ಒಂದು ಹೇಳ್ತಾ ಇದ್ರೆ ಅವರನ್ನು ನಾವು ನೋಡ್ಬೋದಿತ್ತು. ಆದರೆ ಇವೆಲ್ಲ ಸಂದರ್ಭದಲ್ಲಿ ಒಂದು ಕಾಮನ್ ಇತ್ತು, ಅವರು ಬಳಸ್ತಾ ಇದ್ರು, ನಾವು ಬಳಸಕ್ಕೆ ಹೋಗ್ತಿರ್ಲಿಲ್ಲ. ಅವ್ರು ಏನಾದರೂ ಮಾಡಿದರೆ ಆ ಸಂದರ್ಭದಲ್ಲಿ ಉತ್ತರವನ್ನು ಕೊಟ್ಟು ಸುಮ್ಮನಾಗ್ತಿದ್ವಿ. ಯಾವಾಗ ಭಾರತ ತನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಡಾಕ್ಟ್ರಿನನ್ನು ಚೇಂಜ್ ಮಾಡಿಕೊಳ್ಳುತ್ತೆ, ಅಜಿತ್ ದೋವಲ್ ಡಾಕ್ಟ್ರಿನ್ ಅಂತ ಕರಿತೀವಿ, ಅಂದರೆ ಅಫೆನ್ಸಿವ್ ಡಿಫೆನ್ಸ್ ಅಂತ.
ಯಾವಾಗ ಅಫೆನ್ಸಿವ್ ಡಿಫೆನ್ಸಿಗೆ ಭಾರತ ಈಗ ಬದಲಾಗ್ತಾ ಬಂತು 2014 ನಂತರದಲ್ಲಿ ಈ ಹೊಸ ಭಾರತವನ್ನು ತಡೆದುಕೊಳ್ಳೋದಕ್ಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಹೀಗಾಗಿ ಅಲ್ಲಿಯ ಸೇನೆ ಇರ್ಬೋದು, ಅಲ್ಲಿಯ ರಾಜಕೀಯ ನಾಯಕರು ಇರ್ಬೋದು, ಸಂಪೂರ್ಣವಾಗಿ ಬುದ್ಧಿ ಭ್ರಮಣೆ ಆಗೋಗಿದೆ. ಅವರಿಗೆ ಇಲ್ಲಿ ನಮ್ಮ ನಿಮಾನ್ಸಲ್ಲಾದರೂ ಬಂದರೆ ಫ್ರೀ ಚಿಕಿತ್ಸೆಯನ್ನು ಕೊಡಿಸ್ಬೋದು, ಆದರೆ ಅಲ್ಲಿಗೂ ಬರೋದಕ್ಕೆ ಅವರಿಗೆ ವೀಸಾ ಸಿಗೋದಿಲ್ಲ. ಈಗ ಭಾರತದ ಅಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದು, ಹೇಳಿಕೆ ಮೇಲೆ ಹೇಳಿಕೆಯನ್ನು ಕೊಡೋದು. ನಾವು ನ್ಯೂಕ್ಲಿಯರನ್ನು ಇಟ್ಕೊಂಡ್ರೆ ಮೊನ್ನೆ ಇದೇ ವ್ಯಕ್ತಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟ, ಏನಾದರೂ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಾವು ಇಡೀ ಪ್ರಪಂಚವನ್ನೇ ನಾಶ ಮಾಡಿಬಿಡ್ತೀವಿ, ನಮ್ಮ ನ್ಯೂಕ್ಲಿಯರನ್ನು ಬಳಸ್ಕೊಂಡು ನಾವು ಹೋಗ್ತೀವಿ, ಇಡೀ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತೀವಿ ಅಂಥೇಳಿ. ಅವರಿಗೆ ಧೈರ್ಯ ಇರೋದೇ ಆದರೆ, ಅವರಿಗೇನಾದರೂ ಇಂಥ ವಿಚಾರ ಇರೋದಾದರೆ ಆ ನ್ಯೂಕ್ಲಿಯರ್ನ ಬರೀ ಎನ್ ಅನ್ನುವಂಥ ಬಟನ್ನ ಟಚ್ ಮಾಡೋದಕ್ಕೆ ಹೋಗಲಿ, ಇಡೀ ವಿಶ್ವಗಳು ಅವರ ಮೇಲೆ ಮುಗಿಬೀಳ್ತಾರೆ. ಸಂಪೂರ್ಣವಾಗಿ ಅವರ ಮೇಲೆ ಒಂದೆರಡು ಅಲ್ಲ, ಇವತ್ತು ಚೀನಾ, ಇದು ರಷ್ಯಾ ಇರ್ಬೋದು ಅಥವಾ ಇರಾನ್ ಇರ್ಬೋದು, ಎಷ್ಟು ಸ್ಯಾಂಕ್ಷನ್ಸ್ಗಳಾಗಿದ್ದಾವಲ್ಲ ಅದರ 1000 ಪಟ್ಟು ಸ್ಯಾಂಕ್ಷನ್ಸ್ಗಳನ್ನು ಹಾಕೋದಕ್ಕಾಗುತ್ತೆ. ಇದೇ ಅಮೆರಿಕ ಇರ್ಬೋದು ಅಥವಾ 5 ಐಸ್ ಕಂಟ್ರೀಸ್ಗಳೇನಿದ್ದಾವೆ ಅವರೇ ಇವರ ನ್ಯೂಕ್ಲಿಯರ್ ಒಂದು ಏನು ಶಕ್ತಿ ಅಂತ ಹೇಳ್ಕೊತಾರೆ, ಆ ಒಂದು ಮಿಸೈಲ್ಸ್ಗಳಿಂದ ತೆಗೆದು ಅವರನ್ನ ಡಿಬಂಕ್ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅವರು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬಂದರೂ ಕೂಡ ಅವರು ಈಗ ದಾಳಿ ಮಾಡಿರುವಂಥ ಲೋಕಲ್ ಮಿಸೈಲ್ ಇರ್ಬೋದು ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಅವರ ಡ್ರೋನ್ಗಳಿರ್ಬೋದು, ಒಂದೇ ಒಂದು ಡ್ರೋನು ಭಾರತದ ಭೂಮಿಯನ್ನು ಬರೋದಕ್ಕೆ ನಮ್ಮ ಇಲ್ಲಿಯ ಡಿಫೆನ್ಸ್ ಸಿಸ್ಟಮ್ಸ್ಗಳು ಬಿಟ್ಟಿಲ್ಲ. ಅದರಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವೆ, ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ. ನಾವು ಬರೀ ಈಗ ಹೆಚ್ಚಾಗಿ ನಾವು S-400 ಹೆಸರು ನೋಡ್ತಿದ್ದೀವಿ, ಆದರೆ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಅದು ಅತ್ಯಂತ ದೊಡ್ಡ ಶಕ್ತಿಯುತವಾಗಿರುವಂಥದ್ದು. ನಮಗೆ ಇಲ್ಲಿ S-400 ನಾವು ಏನು ಹೇಳ್ತಿದ್ದೀವಿ ಅದಕ್ಕಿಂತ 100 ಪಟ್ಟು ಈ ಬಾರಿ ಕೆಲಸಕ್ಕೆ ಬಂದಿರುವಂಥದ್ದು ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಲ್ಲಿಗೆ ನಿಲ್ಲುತ್ತಾ ಇಲ್ಲ, ನಮ್ಮ ಬರಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದ್ದಾವೆ, ಒಂದೆರಡಿಲ್ಲ. ಅಂದರೆ ಅವ್ರು ಏನೇ ಮಾತನಾಡಲಿ ಅವರೀಗ ಮುಳುಗ್ತಾ ಇದ್ದಾರೆ. ಮುಳುಗೋದಕ್ಕೆ ಒಂದು ಎಲ್ಲರೂ ಕಡ್ಡಿ ಸಿಗುತ್ತಾ ಅಂದ್ಕೊಂಡು ಏನೋ ಒಂದು ಸ್ವಲ್ಪ ಈ ಬಲೂನನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡ್ಡಿಯನ್ನು ಹಿಡಿದು ಉಳ್ಕೊಳ್ಳೋದ್ರ ಬದಲು ಆ ಬಲೂನಿಗೆ ಚುಚ್ಚಿಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಹಿಂಗಾಗಿ ಅವರು ಈಜೋದಕ್ಕಂತೂ ಬರ್ತಿಲ್ಲ, ಮುಳುಗೋದು ಗ್ಯಾರಂಟಿ ಆಗ್ತಾ ಇದೆ ಅಷ್ಟೇ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಟ್ಟಿ ಡೀಟೇಲ್ಸ್ಗೆ. ಭಾರತಕ್ಕೆ ಪ್ರತ್ಯುತ್ತರ ನೀಡುವ ದುಸ್ಸಾಹಸ, ಹುಲಿಯನ್ನ ಕೆಣಕಿ ಬಿಲ ಸೇರಿದ ಪಾಕಿಸ್ತಾನ, ದಾಳಿ ವಿಫಲ, ಶುರುವಾಗಿದೆ ಆಂತರಿಕ ಯುದ್ಧ, ಪಾಕ್ ಫೇಲ್. ಆಪರೇಷನ್ ಸಿಂಧೂರ್ಗೆ ತಿರುಗೇಟಿನ ದುಸ್ಸಾಹಸಕ್ಕೆ ಕೈ ಹಾಕ್ತು ಪಾಕ್. ಭಾರತದ ಮೇಲೆ ನಿನ್ನೆ ತಡರಾತ್ರಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ಮಾಡಲಾಯಿತು. ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು, ಡೊಮೆಸ್ಟಿಕ್ ಏರ್ಪೋರ್ಟ್ ಅದು ಜಮ್ಮುವಲ್ಲಿ ಇರುವಂಥದ್ದು, ಆ ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಏರ್ಪೋರ್ಟ್ನ ಅಲ್ಪ ದೂರದಲ್ಲೇ ಆ ಒಂದು ಡ್ರೋನ್ ಬ್ಲಾಸ್ಟ್ ಆಯಿತು. ಪಾಕಿಸ್ತಾನದ ಯೋಜನೆಯನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿತು ಭಾರತ. ಒಂದೇ ಒಂದು ಡ್ರೋನ್ ಕ್ಷಿಪಣಿಯನ್ನ ಬಿಡದೆ ಸಂಪೂರ್ಣವಾಗಿ ಆ ದಾಳಿಗಳನ್ನು ಧ್ವಂಸ ಮಾಡಿತು ಆಕಾಶದಲ್ಲೇ. ಭಾರತದ ಎಂಟ್ರಿಗೂ ಮುನ್ನ ಆಗಸದಲ್ಲೇ ತಿರುಗೇಟನ್ನು ಕೊಡುವಂತ ಕೆಲಸ ಮತ್ತು ನಮ್ಮ ಡಿಫೆನ್ಸ್ ಸಿಸ್ಟಮ್ ಭಾರತದ ನೆಲವನ್ನೇ ಮುಟ್ಟೋದಕ್ಕೆ ಬಿಡಲಿಲ್ಲ. 2-3 ಸ್ಥಳಗಳಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಕಟ್ಟಡಗಳಿಗೆ ಹಾನಿ ಆಗಿದ್ದನ್ನು ಹೊರತುಪಡಿಸಿದಂಗೆ ಯಾವುದೇ ರೀತಿಯಾದಂತಹ ದುರಂತ, ಪ್ರಾಣಹಾನಿ ಯಾವುದೂ ಆಗದಂತೆ ಭಾರತೀಯ ಸೇನೆ ತಕ್ಕ ತಿರುಗೇಟನ್ನು ಕೊಟ್ಟು ಸರಿಸುಮಾರು 8:30 ಸುಮಾರಿಗೆ ಮಾಡಿದಂತಹ ಈ ಒಂದು ದುಸ್ಸಾಹಸ, ಅದಾದ ಮೇಲೆ ಭಾರತದ ಆರ್ಮಿ ಕೊಟ್ಟಂತಹ ತಿರುಗೇಟು ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡಿ. ಮತ್ತೆ ಪಾಕಿಸ್ತಾನದ ಒಳಗೆ ಹೋಗಿ, ಅದರಲ್ಲೂ ಕೂಡ ಪಾಕಿಸ್ತಾನದ ಹೃದಯ ಭಾಗ ಆಗಿರುವಂತಹ ಇಸ್ಲಾಮಾಬಾದ್, ಲಾಹೋರ್ ಪ್ರಮುಖವಾದಂಥ ನಗರಗಳಿಗೆ ತೆರಳಿ ನುಗ್ಗಿ ಹೊಡಿತು ಭಾರತ. ಭಾರತದ ಈ ದಿಟ್ಟ ಪ್ರತಿ ದಾಳಿಗೆ ಪಾಕ್ ಪ್ರಧಾನಿ ಅಕ್ಷರಶಃ ಹೆದರಿ ಹೋಗಿದ್ದ. ಇಸ್ಲಾಮಾಬಾದ್ನಲ್ಲಿನ ಪಾಕ್ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಆಗಿರುವುದು. ಪಾಕಿಸ್ತಾನ ಕೇವಲ ಜಮ್ಮು ಕಾಶ್ಮೀರದ ಗಡಿಯಲ್ಲಿನೇ ನುಸುಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ, ಇದಾದ್ಮೇಲೆ ಭಾರತ ಹೋಗಿರೋದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಅದರಲ್ಲೂ ಕೂಡ ಪ್ರಧಾನಿ ಮನೆ ಬಳಿ ಅಟ್ಯಾಕ್ ಮಾಡಿತು ಭಾರತ. ಭಾರತದ ಈ ಪ್ರತಿ ದಾಳಿಗೆ ಹೆದರಿ ಅಡಗುದಾಣಕ್ಕೆ ಶಿಫ್ಟ್ ಆದ್ರು ಪಾಕಿಸ್ತಾನದ ಪ್ರಧಾನಿ. ಆಪರೇಷನ್ ಸಿಂಧೂರ್ಗೆ ಪಾತರಗುಟ್ಟಿದ್ದಾರೆ ಶಹಬಾಜ್ ಶರೀಫ್. ಪಾಕ್ ಪ್ರಧಾನಿ ವಿರುದ್ಧ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಈ ಸಂಬಂಧಪಟ್ಟಂಗೆ ಅಲ್ಲಿನ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ ಸಂಸದರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲಿಗೆ ಕೆಣಕಿ ಈಗ ಭಾರತದ ಪ್ರತಿ ದಾಳಿಗೆ ಉತ್ತರವನ್ನ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನದಲ್ಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಪಾಕ್ ಪ್ರಧಾನಿಗೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ವಿರೋಧ. ಪಾಕ್ ಸಂಸತ್ನಲ್ಲೇ ಸಂಸದನಿಂದ ವಿರೋಧ ವ್ಯಕ್ತವಾಗಿದೆ. ಪಾಕ್ ಪ್ರಧಾನಿ ಒಬ್ಬ ಹೇಡಿ ಅಂತ ಅಲ್ಲಿನ ಸಂಸದ ಕರೆದಿರುವುದು, ಅದು ಸಂಸತ್ನಲ್ಲಿ ಪ್ರಧಾನಿಗೆ ಕರೆದಿರುವಂತ ವರ್ಡ್. ಪಾಕ್ ಪ್ರಧಾನಿ ಒಬ್ಬ ಹೇಡಿ. ಪಾಕ್ ಪ್ರಧಾನಿ ಸಿಂಹವಲ್ಲ, ನರಿ. ಮೋದಿ ಹೆಸರು ತೆಗೆದುಕೊಳ್ಳಲು ಆಗದಷ್ಟು ಹೇಡಿ ಆತ ಅಂತ ಎಂಪಿ ಸಂಸದನೊಬ್ಬ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ಪಾಕ್ ಸಂಸದನಿಂದ ಪಾಕ್ ಪ್ರಧಾನಿಗೆ ಬೈಗುಳ ಸಂಸತ್ನಲ್ಲಿ. ಆ ರೀತಿಯಾದಂತಹ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಭಾರತ ಕೊಟ್ಟಂತಹ ನೆನ್ನೆಯ ಆ ಒಂದು ಏಟ್ कौन सा कायद वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं। अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर जो कौमी लीडर होता है या जो वजीर आजम होता है वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी। जी वाइंड अप करें, जुम्मे का टाइम है। आखिरी 2 मिनट दे जी। लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या ಎಸೆದು ಸಂಸತ್ನಲ್ಲಿ ಪಾಕ್ನ ಸಂಸದನೊಬ್ಬ ಪಾಕ್ ಪ್ರಧಾನಿಗೆ ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಎಂತಹ ವಾತಾವರಣ ನಿರ್ಮಾಣ ಆಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಛೀಮಾರಿಗಳನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಪ್ರತಿಭಟನೆಗಳು, ಭಾರತವನ್ನ ಕೆಣಕಿ ತಪ್ಪು ಮಾಡಿದ್ರಿ, ಭಾರತದ ತಿರುಗೇಟಿಗೆ ಪ್ರತಿದಾಳಿ ಕೂಡ ಆಗ್ತಾ ಇಲ್ಲ, ಬಿಲ ಸೇರಿಕೊಂಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಯಾವಾಗ ಭಾರತೀಯ ಸೇನೆ ಹಾರ್ಟ್ ಆಫ್ ಸಿಟಿ ಅಂದ್ರೆ ಪಾಕಿಸ್ತಾನದ ಲಾಹೋರ್, ಇಸ್ಲಾಮಾಬಾದ್ ಅಲ್ಲಿವರೆಗೂ ಹೋಗಿ ಉಗ್ರರ ಅಡುಗುತಾಣಗಳನ್ನ ಧ್ವಂಸ ಮಾಡಿ ಬಂತು, ದೊಡ್ಡ ಮಟ್ಟದ ಮೆಸೇಜ್ ಹೋಗಿತ್ತು. ಸೊ ಅದರ ಪ್ರಕಾರವಾಗಿ ಪಾಕಿಸ್ತಾನವೂ ಕೂಡ ನಮ್ಮ ದೇಶದ ಜನರಿಂದ ನಾವು ಕೂಡ ಶಹಬಾಷ್ಗಿರಿಯನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ದುಸ್ಸಾಹಸಕ್ಕೆ ನಿನ್ನೆ ರಾತ್ರಿ ಕೈ ಹಾಕಿತ್ತು. ಭಾರತದ ಒಳಗೆ ನಾವು ಹೋಗಿ ಡ್ರೋನ್ ದಾಳಿ ಮಾಡಿ ಬಂದ್ವಿ ಅನ್ನುವುದನ್ನ ತೋರಿಸೋದಕ್ಕೆ. ಬಟ್ ಅದು ಅನ್ಕೊಂಡಿರಲಿಲ್ಲ ಭಾರತದಿಂದ ಇಷ್ಟು ದೊಡ್ಡ ಮಟ್ಟದ ತಿರುಗೇಟು ಸಿಗುತ್ತೆ ಅಂತ. ಇದರ ಜೊತೆಗೆ ರಾಜತಾಂತ್ರಿಕವಾಗಿ ಆಗ್ತಾ ಇರುವಂತಹ ಒಂದಿಷ್ಟು ಒಳಗಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ಒಂದಿಷ್ಟು ಕಡೆ ಇಮ್ರಾನ್ ಖಾನ್ ಬಿಡುಗಡೆಗಾಗಿ ಪ್ರೊಟೆಸ್ಟ್ಗಳು ಆಗ್ತಾ ಇದೆ, ಮತ್ತೊಂದು ಕಡೆ ಆ ಸಂಸದನ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಇಡೀ ಪ್ರಪಂಚ ಮಾತನಾಡ್ತಾ ಇತ್ತು ಪಾಕಿಸ್ತಾನ ಹೇಗೆ ಅಂತ, ಈಗ ಅವರೇ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಅರುಣ್, ಈ ಒಂದು ಸಂಪೂರ್ಣ ಪ್ರಕರಣವನ್ನು ನಾವು 3 ವಿಭಾಗಗಳಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಒಂದಕ್ಕೊಂದು ಪೂರಕವಾಗಿದ್ದರೂ ಕೂಡ 3 ವಿಭಾಗಗಳು ಪಾಕಿಸ್ತಾನದ ಅಧೋಗತಿಗೆ ಒಂದು ಉದಾಹರಣೆಯಾಗಿ ನಿಲ್ತಾ ಇರೋದು. ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಪಾಕಿಸ್ತಾನದ ಆಂತರಿಕ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ. ಈ ಒಂದು ದಾಳಿ ಏನಾಗುತ್ತಲ್ಲ ಪಹಲ್ಗಾಮಲ್ಲಿ ದಾಳಿಗೆ ಅಂಥ ಒಂದು ಹೀನ ಕೃತ್ಯಕ್ಕೆ ಯಾಕೆ ಮುಂದಾಯಿತು ಪಾಕಿಸ್ತಾನ ಸೇನೆ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆಗಳು. ಸಾಮಾನ್ಯವಾಗಿ ನಾವು ಒಂದು ಜನರಲ್ ಸಿನಾರಿಯೋ ಅಂತ ನೋಡಿದಾಗ ಯಾವುದಾದ್ರೂ ದೇಶದಲ್ಲಿ ಅರಾಜಕತೆ ಇದ್ದಾಗ ಇಡೀ ದೇಶವನ್ನ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ, ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಜನರ ಆಕ್ರೋಶ ಇದ್ದಾಗ ಅವರೆಲ್ಲರನ್ನ ಒಟ್ಟಿಗೆ ಸೇರಿಸುವಂಥದ್ದು ಯಾವುದು? ದೇಶಭಕ್ತಿ ಅನ್ನುವಂಥದ್ದು. ಯಾವುದೋ ನಮಗೆ ಹೊರಗಡೆಯಿಂದ ಒಂದು ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಎಲ್ಲರನ್ನೂ ಕೂಡ ಒಗ್ಗಟ್ಟು ಮಾಡಿಕೊಂಡು ಆ ದೇಶವನ್ನು ಮತ್ತೆ ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಒಂದು ಪ್ರೈಮರಿ ಫ್ಯೂಯಲ್ ಆಗಿ ಬಳಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತೆ. ಅಂಥ ಒಂದು ಲೆಕ್ಕಾಚಾರಕ್ಕೆ ಈ ಒಂದು ಪಾಕಿಸ್ತಾನ ಸೇನೆ, ಅದರಲ್ಲೂ ಕೂಡ ಆಸಿಫ್ ಮುನೀರ್ ಅಂತಕ್ಕಂಥ ವ್ಯಕ್ತಿ ಆತ ಮುಂದಾದ್ನ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂದರೆ ನೋಡಿ, ಈ ಒಂದು ಅವಶ್ಯಕತೆ ಇರಲಿಲ್ಲ. ಭಾರತ ಆಲ್ರೆಡಿ ಸಾಕಷ್ಟು ಬಾರಿ ಅವರಿಗೆ ಕ್ಷಮೆಯನ್ನು ಕೊಟ್ಟಿದೆ, ಅವರಿಗೆ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾವು ನೀರನ್ನು ಕುಡಿತಾ ಇಲ್ಲ. ನಮ್ಮ 80ರಿಂದ 90% ಅಷ್ಟು ನೀರನ್ನ ಸಿಂಧು ನದಿ ಒಪ್ಪಂದದ ಮೂಲಕವಾಗಿ ಅವರಿಗೆ ಕೊಡ್ತಾ ಇದ್ದೀವಿ. ನ್ಯಾಯಯುತವಾಗಿ ನಮಗೆ ಬರುವಂಥ 3 ನದಿಗಳನ್ನು ಕೂಡ ನಾವು ಬಳಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಪಾಪ ಅವರು ಬದುಕೊಳ್ಳಿ ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ. ಆದರೆ ನೀರನ್ನ ಕುಡಿದು ನಮ್ಮ ಮೇಲೆ ನಿರಂತರವಾಗಿ ವಿಷವನ್ನ ಕಾರ್ತಾ ಇತ್ತು ಈ ಪಾಕಿಸ್ತಾನ. ಆದರೆ ಈ ಬಾರಿ ಕೂಡ ಅಮಾಯಕರ ಸಾವಿಗೆ ಕಾರಣ ಆಗಿರುವಂಥದ್ದು. ಯಾವುದೇ ಸೈನಿಕರಲ್ಲ, ಅವರ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇಲ್ಲ. ಇಡೀ ದೇಶಾದ್ಯಂತ ಬಂದಿರತಕ್ಕಂಥ ಪ್ರವಾಸಿಗರು ತಮ್ಮ ಕುಟುಂಬದ ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಯಾ ಕುಟುಂಬದ ವ್ಯಕ್ತಿ, ಪುರುಷ ಯಾರಿದ್ದಾನೆ, ಅವನ್ನ
ಒಂದು ಇಂಡಿವಿಜುವಲ್ ಆಗಿ ಗುರುತಿಸಿ ಅವರ ಧರ್ಮವನ್ನು ಕೇಳಿ ಯಾವಾಗ ದಾಳಿಯನ್ನು ಮಾಡ್ತಾರೆ ಅದು ಅವರ ಒಂದು ಅಧೋಗತಿಗೆ ಪ್ರಮುಖವಾಗಿರ್ತಕ್ಕಂಥ ಶರ ಬರದಾಗೆ ಆಗುತ್ತೆ. ಯಾಕಂದರೆ ಯಾವಾಗ ಅಮಾಯಕರ ಸಾವಾಗುತ್ತೆ ಅವರೇನು ಅಂದ್ಕೊಂಡಿದ್ರು ಭಾರತದಲ್ಲಿ ಇವತ್ತೊಂದು ಕೋಮು ಗಲಭೆಗೆ ಕಾರಣ ಆಗುತ್ತೆ, ಹಿಂದೂ ಮುಸ್ಲಿಂ ಆಗುತ್ತೆ, ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡೋದು, ಹಿಂದೂಗಳು ಮುಸ್ಲಿಮರ ಮೇಲೆ ದಾಳಿ ಮಾಡಿ ಆಂತರಿಕವಾಗಿ ಅವರು ಕುಸಿತಾರೆ, ನಮ್ಮ ದೇಶದಲ್ಲೂ ಕೂಡ ಒಗ್ಗಟ್ಟು ಮೂಡೋದಕ್ಕೆ ಆಗುತ್ತೆ ಅನ್ನುವಂಥ ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಏನಿರುತ್ತೆ ಅಥವಾ ಹುಚ್ಚುತನದ ಪರಮಾವಧಿ ಏನಿರುತ್ತೆ ಅದನ್ನು ಅಲ್ಲಿಯ ಸೇನೆ ಮಾಡಿರುತ್ತೆ. ಆದರೆ ಆ ದಾಳಿ ಆದ ಬಳಿಕ ಆ ಒಂದು ಆಂತರಿಕವಾದಂಥ ದೃಶ್ಯವನ್ನು ನೋಡ್ತಾ ಇದ್ರೆ ಒಂದು ಕಡೆಯಿಂದ ಅಲ್ಲಿ PTI ಇಮ್ರಾನ್ ಖಾನ್ ಅಂತ ಒಬ್ಬ ಅಲ್ಲಿ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ, ಆ ದೇಶಕ್ಕೆ ಕ್ರಿಕೆಟ್ ವರ್ಲ್ಡ್ ಕಪ್ ತಂದು ಕೊಟ್ಟಿರತಕ್ಕಂಥ ವ್ಯಕ್ತಿ, ಆತನನ್ನ ಜೈಲಿಗೆ ಹಾಕಲಾಗಿದೆ ಕ್ಷುಲ್ಲಕವಾದಂಥ ಕಾರಣದಿಂದ. ಯಾವುದೋ ಒಂದು ಈ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಗಿಫ್ಟ್ ಅನ್ನ ಮಾರಾಟ ಮಾಡಿದ್ದಾರೆ ಅಥವಾ ಅದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಕ್ಷುಲ್ಲಕ ಕಾರಣವನ್ನ ಕೊಟ್ಟು ಆ ವ್ಯಕ್ತಿಯನ್ನ ಒಳಗಡೆ ಹಾಕಿರುವಂಥದ್ದು. ಆತನ ವ್ಯಕ್ತಿ ಅವರ ಆ ಒಂದು ಫಾಲೋವರ್ಸ್ ಏನಿದ್ದಾರೆ, PTIನ ಫಾಲೋವರ್ಸ್ ಏನಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವತ್ತು ಅತಿ ಬೃಹತ್ ಆಗಿರ್ತಕ್ಕಂಥ ರ್ಯಾಲಿಯನ್ನ ಮಾಡುವಂಥದ್ದಿತ್ತು. ಆ ಒಂದು ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ಇವತ್ತು ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಂಥ PTIನ ಸಂಸತ್ ಸದಸ್ಯ ಅಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದು, ನೀವು ಹೇಡಿಗಳಿದ್ದೀರಾ, ಮೋದಿ ಹೆಸರನ್ನು ಕೂಡ ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದು, ಅಲ್ಲಿಯ ಸೇನೆ ವಿರುದ್ಧ ಮಾತನಾಡಿರುವಂಥದ್ದು. ಅಲ್ಲಿಯ ಜನರು ಕೂಡ ಒಂದು ಕಡೆ ಬೆಲೆ ಏರಿಕೆ, ಅಲ್ಲಿ ಹುಟ್ಟಿಗೆ ಹಿಟ್ಟಿಲ್ಲ, ಒಂದು ಹೊಟ್ಟೆಗೆ ಹಿಟ್ಟಿಲ್ಲ, ತಲೆಗೆ ಜುಟ್ಟಿಗೆ ಮಲ್ಲಿಗೆನೂ ಇಲ್ಲ, ಬರೀ ಮಾತು ಅಥವಾ ಮಾತಿನಲ್ಲೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥ ಸನ್ನಿವೇಶದಲ್ಲಿ ಒಂದು ಬಾಯ್ಲಿಂಗ್ ಕುಕ್ಕರ್ ತರವಾಗಿ ಇವತ್ತು ಪಾಕಿಸ್ತಾನ ಮಾರ್ಪಾಡಾಗ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಆಂತರಿಕವಾಗಿ ಅತಿ ದೊಡ್ಡ ಗಲಭೆಗಳು ಏಳುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇನ್ನು ಕೆಲವೇ ಸಮಯದಲ್ಲಿ ಒಂದು ಬಲೂಚಿಸ್ತಾನ ಅಂತ ದೇಶ, ಒಂದು ಸಿಂಧು ದೇಶ ಅಂತಕ್ಕಂಥ ಪ್ರದೇಶ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇನ್ನು ಭಾರತದ ದಾಳಿ ಕೂಡ ಅನ್ಪ್ರೆಸಿಡೆಂಟೆಡ್ ಆಗಿದ್ದು, ನಾವು ಭಾರತದ ಸಂಸ್ಕೃತಿ ಹೇಗಾದ್ರೆ 100 ತಪ್ಪುಗಳನ್ನ ಮಾಡಿದ್ರು ಕೂಡ ಕ್ಷಮೆಯನ್ನ ಕೊಡ್ತೀವಿ, ಆದ್ರೆ 101 ರಾಘವೇಂದ್ರ ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ಒಂದು ಕಡೆ ಆಪರೇಷನ್ ಸಿಂಧೂರ ನಂತರ ಪಾಕ್ ಈಗ ತಲ್ಲಣಿಸ್ತಾ ಇದೆ, ಒದ್ದಾಡ್ತಾ ಇದೆ. ಈ ಕಾರಣಕ್ಕಾಗಿನೇ ದಾಳಿ ನಿಲ್ಲಿಸುವ ಕುರಿತು ಪಾಕಿಸ್ತಾನ ಪೇಚಾಡ್ತಾ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಕು ಸಂಘರ್ಷ, ದಾಳಿಗಳು, ಇದೆಲ್ಲವನ್ನು ಕೂಡ ಬಿಟ್ಬಿಡಿ, ದಯವಿಟ್ಟು ಬೆಂಬಲಿಸಿ ಅಂತ ಕೇಳ್ತಾ ಇದೆ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗೆ. ಅಂದ್ರೆ ಪಾಕಿಸ್ತಾನಕ್ಕೆ ಯಾವೆಲ್ಲ ರಾಷ್ಟ್ರಗಳು ಬೆಂಬಲವನ್ನ ಕೊಡ್ತಾ ಇದೆ, ಒಂದು ಕಡೆ ಮಾತುಕತೆಗಾಗಿ ಮನವಿ ಮಾಡಿಕೊಡ್ತಾ ಇದೆ. ಅಕ್ಷರಶಃ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಪಾಕಿಸ್ತಾನದ್ದು ಸದ್ಯಕ್ಕೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಬಂಕರ್ಗೆ ಶಿಫ್ಟ್ ಆಗಿರೋದು ಒಂದ್ ಕಡೆ, ಸಾಲಕ್ಕಾಗಿ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗೆ ಮನವಿ ಸಲ್ಲಿಕೆ, ಎಕ್ಸ್ನಲ್ಲಿ ಸಂಬಂಧಪಟ್ಟಂಗೆ ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಬಳಿಕ ಅದಾದ್ಮೇಲೆ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಖಾತೆ ಹ್ಯಾಕ್ ಆಗಿಬಿಟ್ಟಿದೆ ಅಂತ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತು. ಯಾರ ಹತ್ರನೂ ಸಾಲ ಕೇಳೇ ಇಲ್ಲ ಅಂತ ಹೇಳ್ತು ಪಾಕಿಸ್ತಾನಕ್ಕೆ ಅಲ್ ಖೈದಾ ಸಂಘಟನೆ ಒಂದ್ ಕಡೆ ಬೆಂಬಲ ಘೋಷಣೆ ಮಾಡಿರೋದು. ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಯುದ್ಧ ಮಾಡುವ ಶಕ್ತಿ ಇಲ್ಲ, ದೇಶ ಮುನ್ನಡೆಸೋ ಶಕ್ತಿ ಕೂಡ ಇಲ್ವೇ ಇಲ್ಲ. ಆದರೂ ಪಾಕಿಸ್ತಾನ ನಾಯಕರಿಂದ ಬೆದರಿಕೆಯ ಮಾತುಗಳು ನಿಲ್ತಾನೇ ಇಲ್ಲ. ಮಾತುಕತೆ ಇಲ್ದಿದ್ರೆ ನಂತರ ಬಂದೂಕುಗಳ ಬಳಕೆಯನ್ನ ಮಾಡಲಾಗತ್ತೆ ಅನ್ನುವಂತಹ ಬೆದರಿಕೆ ಹೇಳಿಕೆಗಳು ಪಾಕ್ನಿಂದ ಬರ್ತಾ ಇರೋದು, ಅಲ್ಲಿನ ನಾಯಕರಿಂದ ಬರ್ತಾ ಇರೋದು. ಇಷ್ಟೆಲ್ಲ ಆದ್ಮೇಲೂ ಕೂಡ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈತನ ಗೊಡ್ಡು ಬೆದರಿಕೆ, ಭಾರತದ ಮೇಲೆ ದಾಳಿ ಮಾಡುವ ಮಾತನಾಡಿದ ಖ್ವಾಜಾ ರಕ್ಷಣಾ ಸಚಿವನಂತೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಬುದ್ಧಿ ಕಲಿತಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಾಘವೇಂದ್ರ ಗುಡಿ, ಮತ್ತೆ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಈ 2 ದಿನದ ಹಿಂದೆ ಈತನನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಭಾರತದ 2-3 ಫೈಟರ್ ಜೆಟ್ಗಳನ್ನು ನಾವು ಹೊಡೆದು ಉರುಳಿಸಿಬಿಟ್ಟಿವಿ ಅಂತ ಅಲ್ಲಿನ ಮಾಧ್ಯಮಗಳಿಗೆ ಮಾತನಾಡಿದ ಈ ವ್ಯಕ್ತಿ. ಎಲ್ಲಿ ಸಾರ್ ಅಂತ ಪ್ರಶ್ನೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂತ. ಈತನಿಂದ ಇನ್ನೇನನ್ನ ನಿರೀಕ್ಷೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಒಂದು ಗಾದೆ ಮಾತಿದೆಯಲ್ಲ, ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನದ ತನ್ನ ಮೊಂಡಾಟ ಮುಂದುವರಿಸ್ತಾ ಇದೆ. ಇದಕ್ಕೆ ಇನ್ನೂ ಪ್ರತ್ಯುತ್ತರ ಭಾರತ ಕೊಡುತ್ತೆ ಅಂತ. ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್, ಈ ಮಾತುಗಳನ್ನು ನಾನು ಹೇಳ್ತಿಲ್ಲ, ಶಹಬಾಜ್ ಶರೀಫೇ ಕೆಲವು ತಿಂಗಳುಗಳಿಂದ ಹೇಳಿದ್ದು. ಪಾಕಿಸ್ತಾನದ ಪ್ರಧಾನಿ ಹೇಳಿದಂಥ ಮಾತು ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತ. ಹೀಗಾಗಿ ನೀವು ಒಂದು ಪದವನ್ನು ಬಳಕೆ ಮಾಡ್ತಾ ಇದ್ರಿ ಅರುಣ್, ಏನಂದ್ರೆ ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ಗಳ ಜೊತೆಯಲ್ಲಿ ಅಂತ ಹೇಳಿ. ಅದು ಅಂತಾರಾಷ್ಟ್ರೀಯ ಪಾರ್ಟ್ನರ್ಸ್ ಅಲ್ಲ, ಅಂತಾರಾಷ್ಟ್ರೀಯ ಮಾಲೀಕರ ಬಳಿಯಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೆ, ಅಂಗಲಾಗ್ತಾ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಅದಕ್ಕೆ ಸೂಕ್ತ ಅನ್ಸುತ್ತೆ, ಯಾಕಂದ್ರೆ ಅದಕ್ಕೆ ಪಾರ್ಟ್ನರ್ಸ್ ಯಾರು ಉಳಿದಿಲ್ಲ, ಎಲ್ಲರ ಹತ್ರನೂ ಸಾಲ ತೆಗೆದುಕೊಂಡಿರುವಂಥದ್ದು. ಎಲ್ಲರಿಗೂ ಈಗ ಭಯ ಇರೋದೇನಂದ್ರೆ ಈ ಪಾಕಿಸ್ತಾನ ಏನಾದರೂ ಮುಳುಗೋಗ್ಬಿಟ್ರೆ ನಾವು ಕೊಟ್ಟಿರೋ ಸಾಲದ ಗತಿ ಏನಪ್ಪ ಅನ್ನುವಂಥದ್ದು.
ಜೊತೆಗೆ ಈಗ ನೋಡಿ ನೀವು ಹೇಳ್ತಾ ಇದ್ರಲ್ಲ, ಈಗ 3 ರಾಷ್ಟ್ರಗಳ ಜೊತೆಯಲ್ಲಿ ಅವರು ಸಂಸತ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಖ್ವಾಜಾ ಶರೀಫ್ ಹೇಳಿರುವಂಥದ್ದೇನು, ನಾನು ಚೀನಾ, ಕತಾರ್ ಇವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ, ಅವರಿಗೆ ದಿನಾ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಸೀಸ್ ಫೈರ್ ಅನ್ನು ಮಾಡಿಸಿ ಭಾರತಕ್ಕೆ ಹೇಳಿ ಅಂತೇಳಿ. ಆದರೆ ಇನ್ನೊಂದು ಕಡೆ ನೋಡೋದಾದ್ರೆ ಆ ಚೈನಾದ ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ, ಈ ಪಾಕಿಸ್ತಾನವನ್ನು ನಂಬಿ ಇವರು ಭಾರತವನ್ನು ಎದುರಿಸಬಹುದು ಅನ್ನುವಂಥ ನಂಬಿಕೆಯಲ್ಲಿ ಅವ್ರು ಕೊಟ್ಟಂಥ ಮಿಸೈಲ್ಸ್ಗಳಿರ್ಬೋದು, ಅವ್ರು ಕೊಟ್ಟಂಥ ಈ ರೆಡಾರ್ಸ್ಗಳಿರ್ಬೋದು, ಅವ್ರು ಕೊಟ್ಟಂಥ ವಿಮಾನಗಳಿರ್ಬೋದು ಧೂಳಿಪಟವಾಗಿ ಹೋಗ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ರೆಡಿ ಸಾಕಷ್ಟು ಒತ್ತಡದಲ್ಲಿರುವಂಥ ಚೈನಾಕ್ಕೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನೇ ಹಾಳಾಗುವಂಥ ಸ್ಥಿತಿಗೆ ಈ ಪಾಕಿಸ್ತಾನ ತಂದು ಕೂಡಿಸಿರುವಂಥದ್ದು. ಅಂದರೆ ಒಂದು ಬುಟ್ಟಿಯಲ್ಲಿ ಒಂದು ಚಿಕ್ಕ ಹಣ್ಣಿದ್ರೂ ಕೂಡ ಒಂದು ಕೆಟ್ಟಿರೋ ಹಣ್ಣಿದ್ರೆ ಇಡೀ ಬುಟ್ಟಿಯನ್ನೇ ಹಾಳು ಮಾಡುತ್ತಂತಾರಲ್ಲ, ಈ ಪಾಕಿಸ್ತಾನ ಅನ್ನುವಂಥದ್ದು ಅದು ಅದೇ ದೊಡ್ಡ ಕೆಟ್ಟಿರೋ ಅನ್ನೋದು. ಅದರ ಹತ್ರ ಯಾವುದೇ ಹೋದ್ರೂ ಕೂಡ ಅವರನ್ನು ಕೆಡಿಸ್ಬಿಡುವಂಥ ಒಂದು ಸಾಮರ್ಥ್ಯ ಈ ರಾಷ್ಟ್ರಕ್ಕೆ ಇರುವಂಥದ್ದು. ಹೀಗಾಗಿ ನಾವು ಈ ವಿಚಾರಗಳನ್ನ ನೋಡಿದಾಗ ಸಂಸತ್ನಲ್ಲಿ ಅವರು ಏನೇ ಮಾತನಾಡ್ತಾ ಇರುವಂಥ ಮಾತುಗಳಿರ್ಬೋದು, ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಆಗಿರ್ತಕ್ಕಂಥ ಒಂದು ಸ್ಪಷ್ಟನೆ ಇದೆಯಾ, ಎವಿಡೆನ್ಸ್ ಇದೆಯಾ, ಅಥವಾ ಅವರಿಗೆ ಮಾತನಾಡುವಂಥ ಹಕ್ಕಿದೆಯಾ ಅಂತೇಳಿ. ಯಾಕಂದ್ರೆ ಅಲ್ಲಿಯ ರಾಜಕೀಯವೇ ಒಂದು ರಾಜಕಾರಣಿಗಳೇ ಒಂದು ಮಾತನಾಡ್ತಾರೆ, ಅಲ್ಲಿಯ ಸೇನೆಯೇ ಇನ್ನೊಂದು ಮಾತು ಮಾಡುವಂಥದ್ದು. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವರು ಏನೇ ಮನವಿಯನ್ನು ಮಾಡಿಕೊಳ್ಳಿ, ಏನೇ ಧಮಕಿಯನ್ನು ಕೊಡಲಿ, ಈಗ ಅವರು ನಾವು ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ಇದೆಯಾ, ನಮ್ಮ ಬಳಿಯಲ್ಲಿ ಗನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಿರಲಿಲ್ಲ ಅವ್ರ ಹತ್ರ, ಎಷ್ಟು ದಿನದಿಂದ ನಮ್ಮ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈಗ ಭಾರತ ಕೊಡ್ತಿರೋಂಥ ಉತ್ತರ ಇದೆಯಲ್ಲ, ಇದು ಅಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಇಷ್ಟು ದಿನ 75 ವರ್ಷಗಳ ಒಂದು ಏನು ಅವರ ತಪ್ಪುಗಳು ಮಾಡಿದ್ದಾರೆ, ಬಡ್ಡಿ ಸಮೇತ ತೀರಿಸಿಕೊಳ್ಳುವಂಥ ಸಮಯ ಇರುವಂಥದ್ದು, ಬಡ್ಡಿ ಸಮೇತ ನ್ಯಾಯವನ್ನು ಪಡೆದುಕೊಳ್ಳುವಂಥ ಸಮಯ. ಹೀಗಾಗಿ ಪಾಕಿಸ್ತಾನ ಎಷ್ಟೇ ಅಂಗಲಾಸ್ತಾ ಇರಲಿ, ಅವ್ರು ಏನೇ ಹೇಳಿಕೆಯನ್ನು ಕೊಡ್ತಾ ಇರಲಿ, ಅದರ ಬಗ್ಗೆ ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅರುಣ್, ಥ್ಯಾಂಕ್ ಯು ರಾಘವೇಂದ್ರ. ಕೊಡಿ ಡೀಟೇಲ್ಸ್. ಪಂಜಾಬ್ನ ಹೋಶಿಯಾಪುರ್ ಮೇಲೆ ಪಾಕ್ ದಾಳಿಗೆ ಯತ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನ ಅದೇ ರೀತಿಯಾಗಿ ಭಾರತೀಯ ಸೇನೆ ಮತ್ತೆ ಉರುಳಿಸಿದೆ. ಬೆಹೆ ಭಟ್ಟಾ ಗ್ರಾಮದಲ್ಲಿ ಪಾಕ್ ಡ್ರೋನ್ಗಳ ಅವಶೇಷ ಪತ್ತೆಯಾಗಿರುವುದು. ಹೊಲಗಳಲ್ಲಿ ಬಿದ್ದಿದ್ದಾವೆ ಪಾಕಿಸ್ತಾನದ ಡ್ರೋನ್. ಭಾರತದ ನೆಲವನ್ನ ಸ್ಪರ್ಶ ಮಾಡೋಕ್ಕಿಂತ ಮೊದಲಿಗೆನೆ ಪಾಕಿಸ್ತಾನದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗ್ತಾನೆ ಇದೆ. ಇದು ನಿರಂತರ ಹೊಲಗಳಲ್ಲಿ ಬಿದ್ದಿದ್ದಾವೆ ಪಾಕಿಸ್ತಾನದ ಡ್ರೋನ್ಗಳು. ಪಾಕ್ ಡ್ರೋನ್ನ ಅವಶೇಷಗಳನ್ನ ವಶಕ್ಕೆ ಪಡೆದುಕೊಂಡಿದೆ ಸೇನೆ. ಪಂಜಾಬ್ನ ಹೋಶಿಯಾಪುರ ಆ ಭಾಗದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಕೂಡ ದಾಳಿಗೆ ಯತ್ನವನ್ನ ಮಾಡಿತ್ತು. ನಾವು ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ವಿ. ಮಿಸೈಲ್ನ ಆ ಒಂದು ಫೋಟೋ ಹೊಲದಲ್ಲಿ ಬಂದು ಬಿದ್ದಿದೆ. ಇದಿನ್ನೂ ಬ್ಲಾಸ್ಟ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಮೊನ್ನೆ ಹೊಡೆದಂತಹ 2 ಕ್ಷಿಪಣಿಗಳು ಅಂದ್ರೆ ಆರಂಭಿಕ ಹಂತದಲ್ಲಿ ಅದು ಮೇಡ್ ಇನ್ ಚೀನಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಚೀನಾ ನಿರ್ಮಿತ ಕ್ಷಿಪಣಿಗಳನ್ನ ಬಳಕೆ ಮಾಡಿತ್ತು ಪಾಕ್. ಹೋಶಿಯಾರ್ಪುರದ ಮುಕೇರಿಯನ್ ಕ್ಷೇತ್ರದ ಭೇ ಭಟ್ಟಾ ಪ್ರದೇಶದಿಂದ ನ್ಯೂಸ್ 18 ಪ್ರತಿನಿಧಿ ನಡೆಸಿರುವ ಪ್ರತ್ಯಕ್ಷ ವರದಿ ಇದೆ ನೋಡಿ. इस वक्त ਅਸੀਂ ਮੌਜੂਦ ਹਾਂ ਹੁਸ਼ਿਆਰਪੁਰ ਦੇ ਪਿੰਡ ਬੈਫਤਾ ਔਰ ਦੱਸ ਦਈਏ ਕਿ ਬੈਫਤਾ ਪਿੰਡ ਦੇ ਵਿੱਚ ਜੋ ਪਾਕਿਸਤਾਨ ਵੱਲੋਂ ਮਿਸਾਈਲ ਹਮਲਾ ਕੀਤਾ ਗਿਆ ਸੀ ਉਸੇ ਦੇ ਵਿੱਚੋਂ ਇੱਕ ਮਿਸਾਈਲ ਜਿਹੜੀ ਅੱਜ ਵੀ ਇੱਥੇ ਬਿਲਕੁਲ ਦਿਖਾ ਸਕਦੇ ਹਾਂ ਕਿ ਸਹੀ ਸਲਾਮਤ ਪਈ ਹੈ। ਕੈਮਰਾਮੈਨ ਨੂੰ ਕਹੂੰਗਾ ਕੋਈ ਤਸਵੀਰਾਂ ਦਿਖਾ ਦੇਣ। ਬਹੁਤ ਵੱਡੀ ਖਬਰ ਜਿਹੜੀ ਨਿਕਲ ਕੇ ਸਾਹਮਣੇ ਆਈ ਹੈ ਕਿ ਇਸ ਪਿੰਡ ਦੇ ਖੇਤਾਂ ਵਿੱਚ ਤੁਸੀਂ ਦੇਖ ਸਕਦੇ ਹੋ ਕਿ ਇੱਕ ਮਿਸਾਈਲ ਜਿਹੜੀ ਆ ਉਹਦਾ ਕੁਝ ਹਿੱਸਾ ਤੇ ਨਸ਼ਟ ਜ਼ਰੂਰ ਹੋਇਆ ਪਰ ਹਜੇ ਵੀ ਉਹਦਾ ਆਪਾਂ ਕਹਿ ਸਕਦੇ ਹਾਂ ਕਿ 70 ਤੋਂ 80% ਜੋ ਹਿੱਸਾ ਹੈ ਅਜੇ ਵੀ ਇਸ ਖੇਤਾਂ 'ਚ ਪਿਆ। ਜਦੋਂ ਇਸ ਖੇਤ ਦੇ ਵਿਅਕਤੀ ਵੱਲੋਂ ਮਾਲਿਕ ਵੱਲੋਂ ਜਦੋਂ ਇੱਥੇ ਆ ਕੇ ਜਾਂਚ ਕੀਤੀ ਜਾਂਦੀ ਹੈ ਤਾਂ ਉਦੋਂ ਪਤਾ ਲੱਗਦਾ ਹੈ ਤੇ ਉਸ ਤੋਂ ਬਾਅਦ ਪਿੰਡ ਵਿੱਚ ਸਨਸਨੀ ਫੈਲ ਜਾਂਦੀ ਹੈ। ਸਨਸਨੀ ਫੈਲਣ ਤੋਂ ਬਾਅਦ ਸਥਾਨੀ ਪੁਲਿਸ ਨੂੰ ਵੀ ਸੂਚਿਤ ਕੀਤਾ ਜਾਂਦਾ ਹੈ। ਪੁਲਿਸ ਨੂੰ ਸੂਚਿਤ ਕਰਨ ਤੋਂ ਬਾਅਦ ਪੁਲਿਸ ਵੀ ਐਕਸ਼ਨ ਮੋਡ ਤੇ ਆਉਂਦੀ ਹੈ ਔਰ ਇਸ ਇਲਾਕੇ ਨੂੰ ਪੂਰਾ ਸੀਲ ਕਰ ਦਿੱਤਾ ਜਾਂਦਾ। ਹਾਲਾਂਕਿ ਦੱਸ ਦਈਏ ਕਿ ਕਿਸੇ ਨੂੰ ਵੀ ਲਾਗੇ ਜਾਣ ਦੀ ਇਜਾਜ਼ਤ ਨਹੀਂ ਹੈ ਕਿ ਜਿਸ ਤਰ੍ਹਾਂ ਬੀਤੀ ਰਾਤ ਔਰ ਅੱਜ ਸਵੇਰੇ ਵੀ किस तरह दोबारा जड़ा धमाकियां दी आवाज़ हल्का दसूहा दे विच देखने को मिली है। नज़दीक तो अगर दिखा दें कि इसके 2 हिस्से ने इस मिसाइल दे। तुसीं देख सकते हो कि एक जड़ा वो सामने वड्डा जो हिस्सा वो सामने उधर पिया होया और छोटा हिस्सा एक बिल्कुल ही अलग जगह ते टुट के जड़ा खेतों में जड़ा तुसीं देख सकते हो कि तस्वीरों दे विच कि सामने डिग्या होया और ये मिसाइल दस्सिया जा रहा है कि हजे भी खतरे दे हो सकता है कि इतने खतरा क्योंकि कल प्रशासनिक अधिकारी जब मौके पर पहुंचे थे उन्होंने वालों इसकी जाँच की गई और कुछ आर्मी के अधिकारी भी पहुंचे से उन्होंने भी दसा गया कि हले फिलहाल इस एरिया को पूरा सील कर दिता कि किसी को भी लागे जाने की परमिशन नहीं है या की अगली तैयारी होएगी वो आने वाले समय में पता लग जाएगी भी। कैमरामैन विनय दे नाल विजय सलारिया न्यूज़ 18 पंजाब। ಇದರ ಜೊತೆಗೆ ಮತ್ತೊಂದು ಕಡೆ ಪಠಾನ್ಕೋಟ್ ಮೇಲೂ ಕೂಡ ಪಾಕ್ನಿಂದ ಡ್ರೋನ್ ದಾಳಿಗೆ ಯತ್ನ ಆಗಿದೆ. ದಾಳಿ ನಡೆದ ಸ್ಥಳದಲ್ಲಿ ಈಗ ಸೇನೆಯಿಂದ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ದೌಡಾಯಿಸಿರೋದು ಭಾರತೀಯ ಆರ್ಮಿ. ಮಿಲಿಟರಿ ಠಾಣೆಯನ್ನ ಗುರಿಯಾಗಿಸಿ ದಾಳಿಗೆ ಯತ್ನ ಮಾಡಿದೆ ಪಾಕ್. ನಿನ್ನೆ ರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಒಂದಿಷ್ಟು ಪ್ಲೇಸ್ಗಳನ್ನ ಲೊಕೇಶನ್ಗಳನ್ನ ಟಾರ್ಗೆಟ್ ಮಾಡಿತ್ತು.
ಪಾಕ್ ಡ್ರೋನ್ ಅನ್ನ ಧ್ವಂಸ ಮಾಡಿತ್ತು ಭಾರತೀಯ ಸೇನೆ. ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಡ್ರೋನ್ಗಳನ್ನು ಬಳಸಿ ದಾಳಿಗೆ ಪ್ರಯತ್ನವನ್ನ ಪಟ್ಟಿತ್ತು. ರಾತ್ರಿ 8:30 ಸುಮಾರಿಗೆ ಪಾಕಿಸ್ತಾನದಿಂದ ಆದಂತಹ ವಿಫಲ ಯತ್ನ ಇದು. ಇಲ್ಲಿ ಕೂಡ ಅದೇ ಆಗಿದ್ದು. ಇಲ್ಲಿ ಕೂಡ ಆ ಡ್ರೋನ್ ಅನ್ನ ಹೊಡೆದು ಉರುಳಿಸಿತ್ತು ಭಾರತೀಯ ಡಿಫೆನ್ಸ್ ಸಿಸ್ಟಮ್. ಈಗ ಆ ಒಂದು ಸ್ಥಳಕ್ಕೆ ಸೇನಾ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಪಠಾನ್ಕೋಟ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿದೆ. ಪಾಕಿಸ್ತಾನ ದಾಳಿ, ಮಿಸೈಲ್, ಡ್ರೋನ್ ದಾಳಿಗೆ ಯತ್ನ ಆಗ್ತಾ ಇರೋದು. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಭಾರತ ಈಗಾಗಲೇ ಕೊಟ್ಟಿದೆ. ಸ್ಥಳದಲ್ಲಿ ಈಗ ಭದ್ರತಾ ಪಡೆ ಬೀಡು ಬಿಟ್ಟಿದೆ. ನಾಗರಿಕರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ, ನಾವಿದ್ದೀವಿ ಅಂತ. ಸೊ ಈ ಬಗ್ಗೆ ಪ್ರತ್ಯಕ್ಷ ವರದಿ ಇದೆ ನೋಡಿ. देखिए, इस समय सबसे बड़ा पंजाब पुलिस का पठानकोट में सर्च ऑपरेशन चल रहा है, क्योंकि पठानकोट में एयरबेस है। पठानकोट सबसे सेंसिटिव इलाका है, पंजाब का एंट्री पॉइंट है, और यहीं से लगातार देर रात जो ड्रोन के जरिए अटैक करने की कोशिश की गई। और आप देखिए कि किस तरह से स्पेशल कमांडो जो है पंजाब पुलिस के, और उनके साथ साथ इस पूरे सर्च ऑपरेशन को खुद एसएसपी पठानकोट जो है वो देख रहे हैं। यहां पर तलाशी जो है वो ली जा रही है, और सुरक्षा के मद्देनजर हमें भी बुलेट प्रूफ जैकेट जो है वो पहनाई गई है। और यहां पर एसएसपी खुद लोगों से भी बात कर रहे हैं, क्योंकि देर रात यहां पर कुछ घटना भी हुई थी, संदिग्ध घटना हुई थी, और एसएसपी पठानकोट जो है वो यहां लोकल लोगों से बात कर रहे हैं। और देखिए किस तरह से कमांडो जो है वो इस पूरे इलाके को सील करके सर्च कर रहे हैं। ऑपरेशन जो है उनका लगातार जारी है। एसएसपी पठानकोट से बातचीत करने की कोशिश करेंगे। कल सर देर रात सबसे ज्यादा हमला पाकिस्तान की तरफ से पठानकोट को करने की कोशिश की गई। अब किस तरह का आपका सर्च ऑपरेशन चल रहा है, डिटेल में अगर आप बता सके तो। देखिए, ये हमारी पठानकोट में वैसे तो रूटीन एक्सरसाइज है, ये चलती रहती है, पर जो आजकल हालात बने हुए हैं कॉन्फ्लिक्ट के, उसके मद्देनजर काफी जगह पर हमारी सर्च टीम ऑपरेट कर रही है, ताकि कोई संदिग्ध वस्तु, संदिग्ध व्यक्ति वो दिखाई ना दे। तो क्योंकि कल देर रात ड्रोन के जरिए लगातार निशाना बनाने की कोशिश जो है वो इस इलाके को की गई। आप बात भी कर रहे थे उनसे, क्या कुछ इनपुट जो है वो अभी तक सामने आया, और कितने ड्रोन के जो पार्ट मिले हैं जिसको जो भारत का ये डिफेंस सिस्टम है उसने नष्ट कर दिया है। देखिए, ये इन्फॉर्मेशन रिवील नहीं हो सकती, मगर जितने भी संभावी हमले किए गए हैं वो सारे निष्कर्ष कर दिए गए, और उसमें किसी का जान और माल का दोनों तरह का कोई नुकसान नहीं हुआ है जी। और क्योंकि जम्मू के साथ लगता है, जम्मू में सबसे ज्यादा जो है इस समय गोलीबारी पाकिस्तान की तरफ से की जा रही है, पंजाब का एंट्री पॉइंट है, तो ऐसे में किस तरह की आपकी जो तैयारी है? देखिए, जम्मू कश्मीर के बॉर्डर के साथ हमारे सारे बहुत सारे एंट्री पॉइंट्स हैं, जिन्हें हमने प्लग करके रखा शुरू से ही। हाँ। वहाँ पर हमारी चेकिंग और दूसरे हमारे जो रिमोट सर्वेलेंस है वो चलती रहती है। हाँ। पठानकोट में कुछ लोग गांव भी खाली कर रहे हैं, आपकी तरफ से हिदायत है, या वो खुद अपने स्तर पर जो पाकिस्तान के बॉर्डर के साथ लगते हैं वो खाली कर रहे हैं? नहीं। देखिए, एडमिनिस्ट्रेशन की तरफ से कोई भी हिदायत नहीं है, ना ही हमारी अभी तक नॉलेज में ऐसा आया कि किसी ने को खाली किया हो। हाँ। सिंबल जो गांव है, लास्ट गांव है, वहाँ बीएसएफ की चौकी है, वहाँ पर जानकारी मिली है कि उसको लोग जो है 15 से 20 गांव वाले छोड़ के चले गए। वो देखिए, क्योंकि वो बॉर्डर के पास रहते हैं, उनकी रूटीन वहां पर है। हो सकता है कि उन्होंने अपने कुछ बीमार या किसी बुजुर्ग व्यक्ति को भेजा हो, अदरवाइज वो बहुत ही शूरवीरों की धरती है। अमूमन उनमें सभी गांव में फौजी और साबका फौजी हैं, और वो जानते हैं कि कैसे लड़ना है। हमें उन्हें यही कल भी आदेश दिए थे। कल हम जगह जगह पर मिलकर आए थे कि किसी ने भी अपनी लोकेशन बिना कहे छोड़नी नहीं है, ऐसी कोई घबराहट की बात नहीं है। ठीक है। पंजाब पुलिस का ऑपरेशन जो है वो इस समय पठानकोट में जो है वो चल रहा है। रजिंदर के साथ पंकज पई, न्यूज़ 18 पठानकोट।